ಮೇಲೆ ಕೊಟ್ರಪ್ಪ ಅವರು ಇವತ್ತಿನ ಕಾರ್ಯಕ್ರಮದ ಇನ್ನೊಬ್ಬ ಉಪನ್ಯಾಸಕರಾಗಿರುವಂತ ಮಂಜುನಾಥ್ ಹಿರೇಚೋಟಿ ಮೇಲೆ ಬನ್ನಿ. ಹಲೋ ಹಲೋ ಅವರು ಇನ್ನೊಂದು ಸ್ವಲ್ಪ ಚೇರ್ ಚೇರ್ ಸ್ವಲ್ಪ ಆ ಕಡೆಗೆ ಹಾಕೊಳ್ಳಿ. ಇನ್ನೊಂದು ಚೇರ್ ಕೊಡಿ ಮೇಲೆ ಅಣ್ಣ, ಆ ಚೇರ್ ಕೊಡಿ. ಇಲ್ಲ ಇನ್ನೊಂದು ಚೇರ್ ಕೊಡಯ್ಯ. ಅವರನ್ನು ವಿಜಯ್ ಅವರು ಕೂತ್ಕೊಳ್ಳಿ. ಕೆಲಸ ಮಾಡದೇ ಇದ್ರು ಅಧ್ಯಕ್ಷ ಆದವರಿಗೆ ಅಥವಾ ನಿರ್ಣಯ ಮಾಡೋದು ಕೊಡ್ಬೇಕು ನಾವು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು 5-10 ನಿಮಿಷಕ್ಕೆ ಇನ್ನೊಂದು 10 ಚೇರ್ ಬರುತ್ತೆ. ಇಷ್ಟರಲ್ಲೇ ಚೇರ್ ಬರುತ್ತೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷರಾದಂತಹ ಮಂಜುನಾಥ್ ಹೆಸರವರೇ, ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷರು ಹಾಲಿ ಕಾರ್ಯದರ್ಶಿಗಳು ಆಗಿರುವಂತಹ PR ಮರಾಠೆ ಅವರೇ, ಆನೇಕಲ್ ತಾಲೂಕು ಘಟಕದ KRS ಪಕ್ಷದ ಅಧ್ಯಕ್ಷರಾದಂತಹ ವಿಜಯ್ ರೆಡ್ಡಿ ಅವರೇ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವಂತಹ ಮಂಜುನಾಥ್ ಹಿರೇಚೌಟಿ ಮತ್ತು ವಕೀಲರಾದಂತಹ ಆನಂದ್ ಅವರೇ, KRS ಪಕ್ಷದ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಪದ್ಮಮ್ಮನವರೇ, ಇದೇ ಆನೇಕಲ್ ತಾಲೂಕಿನವರು, ಮತ್ತು ನಮ್ಮ ಆನೇಕಲ್ ತಾಲೂಕಿನ KRS ಪಕ್ಷದ ಹಿರಿಯ ಮುಖಂಡರಾದಂತಹ ಮಹೇಶ್ ರವರೇ, ಇಲ್ಲಿ ನಮ್ಮ ಡಾಕ್ಟರ್ ಶಿವರಾಮ್ ಯಲ್ಲಪ್ಪ ಇದ್ದಾರೆ, ಅವರು ಡಾಕ್ಟರ್ ಶಿವರಾಮ್ ಅವರೇ, ಮತ್ತು ಇಲ್ಲಿರುವಂತಹ ಎಲ್ಲ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ KRS ಪಕ್ಷ ಸೇರಿದಂತೆ ಅವುಗಳ ಸದಸ್ಯರು ಸೇರಿದಂತೆ ನೆರೆದಿರುವಂತಹ ಸಾರ್ವಜನಿಕ ಬಂಧುಗಳೇ, ಇವತ್ತು ನಾವು ಬಹುಶಃ ನಮ್ಮ ಆನೇಕಲ್ ತಾಲೂಕಿನಲ್ಲೇ ಈ ತರಹದ ಇನ್ನೊಂದು ಕಾರ್ಯಕ್ರಮ ಆಗಿತ್ತು ಹಿಂದೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾರಾದ್ರೂ ಆನೇಕಲ್ ತಾಲೂಕಲ್ಲಿ RTI ಬಗ್ಗೆ ಕಾನೂನು ಬಗ್ಗೆ ಏನಾದ್ರು ಆಗಿರುತ್ತೆ, ಯಾಕಂದ್ರೆ ಕೋರ್ಟಿನ ಅವನ್ನ ನಡೆಸ್ತಾರೆ ಸಂಸ್ಥೆಗಳು. RTI ಬಗ್ಗೆ ಒಂದು ತರಬೇತಿ ಶಿಬಿರ ಯಾರಾದ್ರೂ ಕೇಳಿದ್ರಪ್ಪ? ಆನೇಕಲ್ ತಾಲೂಕಲ್ಲಿ ಯಾರು ಯಾವ ಪಕ್ಷದವರು ಯಾವ ಸಂಘಟನೆಯವರು ಮಾಡಿಲ್ಲ. ನಮ್ದು 6 ವರ್ಷ ಆಯ್ತು ಪಕ್ಷ, 9 ವರ್ಷ ಆಯ್ತು ಸಂಘಟನೆ. ನಮ್ಮ ಯೋಗ್ಯತೆಗೆ ನಾವು ಮಾಡಿರ್ಲಿಲ್ಲ. ಬೇರೆಯವ್ರು ನಾವು ಮಾಡ್ಬೋದಿತ್ತಲ್ಲ, ನಾವು ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಒಳ್ಳೆ ಕಾಲ ಕೂಡ ಬಂದಿದೆ. ಇವತ್ತೊಂದು ಒಳ್ಳೆ ವಿಚಾರವಾಗಿ ಇಲ್ಲಿ ಬೇಸಿಕ್ ಆಗಿ ನಮಗೆ ಬೇಕಾಗಿರುವಂತಹ ಕಾನೂನಿನ ಅರಿವು ಮತ್ತು RTI ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವತ್ತು ಸಾರ್ವಜನಿಕರಿಗೆ ಇರುವಂತಹ ಅಸ್ತ್ರ. ಅದ್ರ ಬಗ್ಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೀವಿ. ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಅದಾದ್ಮೇಲೆ ಬಹುಶಃ ಕಾರ್ಯಕ್ರಮ ಒಂದಷ್ಟು ಮುಂದುವರಿಯುತ್ತೆ ಸಮಯ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಬರುವಾಗ ನಿಮಗೆ ಗೊತ್ತಿರಬಹುದು, ನಮ್ಮ ಪಕ್ಷದ ವಾಹನ ಆನೇಕಲ್ ತಾಲೂಕಿನವರೇನೆ ಕೊಡಿಸಿರುವಂತಹ ಒಂದು ವಾಹನ. ಅದಕ್ಕೆ ಪುಣ್ಯಾತ್ಮರು ಬರ್ತಾ ಇದ್ದಂತವ್ರು ನೋಡ್ಕೊಂಡಿಲ್ಲ, ಗಾಡಿ ಪೆಟ್ರೋಲ್ ಮುಗಿದು ಹೋಗಿದೆ. ಎಲೆಕ್ಟ್ರಿಸಿಟಿ ಫ್ಲೇವರ್ ಮೇಲೆ ಬರುವಾಗ ಗಾಡಿ ನಿಂತೋಗಿದೆ. ಇವ್ರು ಸೈಡಲ್ಲಿ ಹಾಕೊಂಡಿದ್ದಾರೆ. ಯಾರೋ ಪಾಪ ತಮಿಳ್ನಾಡಿನ ಹುಡುಗ ವೇಗವಾಗಿ ಬಂದು ನಿಂತಿರೋ ಗಾಡಿಗೆ, ಸ್ವಲ್ಪ ಹೊತ್ತಾಗಿರೋ ಗಾಡಿಗೆ ಅವ್ನು ಏನಾಯ್ತು ಯಾಕಾಯ್ತು ಹೇಗೆ ಹೊಡೆದ ಅನ್ನೋದು ಕೂಡ ಗೊತ್ತಿಲ್ಲ. ಅವನಿಗೆ ಬಂದು ಬಹಳ ವೇಗವಾಗಿ ಬುದ್ಧಿ ಅವನಂತೂ ತುಂಬಾ ಗಂಭೀರವಾದ ಮೂಗೆಲ್ಲ ಕಿತ್ಕೊಂಡು ತುಂಬಾ ರಕ್ತ ಎಲ್ಲ ಬಂದಿದೆ. ಅವ್ನ ಗಾಡಿ ಪೂರ್ತಿ ಸ್ಕ್ರಾಪೆ. ನಮ್ಮ ಗಾಡಿಗೂ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಹಾಗಾಗಿ ನಾವು ಬರೋದು ತಡ ಆಯ್ತು. ನಾವು ಬರೋದು ತಡ ಆದ್ರೂ ಪರವಾಗಿಲ್ಲ, ನೋಡ್ತೀವಿ. ಇಲ್ಲಿ ಇನ್ನೂ ತಡ ಕಾರ್ಯಕ್ರಮ. ಅದು ನಮ್ಮ ಆನೇಕಲ್ ತಾಲೂಕಿನ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸದಸ್ಯರಿಗೆ ಮತ್ತು KRS ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಗೌರವ ಕೊಡುವಂತ ವಿಚಾರ. 10 ಗಂಟೆ ಅಂತ ಹೇಳಿದ್ರೆ 11 ಗಂಟೆಗಿಂತ ಮೊದಲು ಆಗ್ಬಿಟ್ರೆ ನಮ್ಗೆ ಅವಮಾನ ಅಲ್ವೇನಮ್ಮ ಶೋಭಾ? ನೀವೆಲ್ಲ 10 ಗಂಟೆಗೆ ಬಂದಿದ್ದು ಅನ್ಸುತ್ತೆ ಪಾಪ 10 ಜನ. ಆದ್ರೆ ಬರ್ತಾರೆ, ಮೈಕ್ ಇಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ, ಕುರ್ಚಿ ಇಲ್ಲ. ನಮ್ಮ ಅಧ್ಯಕ್ಷರು ಕುರ್ಚಿ ತರೋದಿಕ್ಕೆ ಹೋಗಿದ್ದಾರೆ ಅಷ್ಟೊಂದು ಕಾಲಲ್ಲಿ. ಹೀಗೆ ಇವೆಲ್ಲ ನಾಯಕತ್ವ ಅಲ್ಲ. ನಾವು ಅದಕ್ಕೆ ನಾಯಕತ್ವ ಅಂದ್ರೆ ಎಲ್ಲರೂ ಸೇರಿ ಜವಾಬ್ದಾರಿಗಳನ್ನ ತಗೊಂಡು ಮಾಡುವಂತದ್ದು. ಅದನ್ನೆಲ್ಲ ಒಂದಷ್ಟು ಕಲಿಸ್ತಾ ಇದ್ದೀವಿ. ನಮ್ಮ ತಾಲೂಕಲ್ಲಿ ಈ ತರ ಕಲಿಸುವಂತಹ ಜನರಾಗ್ಲಿ, ಸಂಘಗಳಾಗ್ಲಿ, ಸಂಸ್ಥೆಗಳಾಗ್ಲಿ ಕಡಿಮೆ. ನಮ್ಮ ಪಕ್ಷದ ಮೂಲಕ ನಾವು ಒಂದಷ್ಟು ಹೋರಾಟ ಮಾಡಿ ಕಲಿಸ್ತಾ ಇದ್ದೀವಿ. ಮುಂದಿನ ಸಲ ಈ ತರದ ಏನಾದ್ರು ಕಾರ್ಯಕ್ರಮ ಆದಾಗ ವಿಜಯ್, ನಾನಂತೂ ಅಲ್ಲಿ ಬರ್ತೀನಿ, ಟೈಮ್ ಸರಿಯಾಗಿ ಬಂದು ಶುರುವಾಗಿಲ್ಲ, ಟೈಮ್ಗೆ ಹೋಗ್ತಾ ಇರ್ತೀನಿ. ನನಗಂತೂ ಅವಮಾನ. ನಾನು ಬಹುತೇಕವಾಗಿ ನಮ್ಮ ಮನೆಯವರು ಸುಮ್ಮನೆ ಯಾವಾಗ ಬೈತಾರೆ ನನ್ನ, ಎಲ್ರಿಗಿಂತ ಮೊದಲು ನೀನು ಹೋಗ್ತೀಯ ಅಂತ. ಹೌದು, ಎಲ್ರಿಗಿಂತ ಮೊದಲು ಅಂದ್ರೆ ನಾನು ಹೋಗೋದು ಕರೆಕ್ಟಾಗಿ 10 ಗಂಟೆ ಅಂದ್ರೆ 10 ಗಂಟೆ ಸ್ವಲ್ಪ ಮುಂಚೆ ಹೋಗ್ತೀನಿ, ಅಥವಾ 10 ಗಂಟೆ 5 ನಿಮಿಷ 15 ನಿಮಿಷ ತಡವಾಗಿ ಹೋಗಿರ್ತೀನಿ. 10 ಗಂಟೆ ಕಾರ್ಯಕ್ರಮ ಅಂತ ಹೇಳಿದ್ರೆ 10:30 ತನಕ ಯಾರು ಬರೋದಿಲ್ಲ. ದಯವಿಟ್ಟು ನಾನು ಆನೇಕಲ್ ತಾಲೂಕವೇ, ಹಾಗಾಗಿ ನಾವು ನಮ್ದು ಒಂದಷ್ಟು ನೀವೆಲ್ಲ ಮಾನ ಮರ್ಯಾದೆ ಉಳಿಸಿ ಅಂತ ಕೇಳ್ಕೊಂಡು ಮುಂದಿನ ಸಲಕ್ಕೆ ಸ್ವಲ್ಪ ಜವಾಬ್ದಾರಿ ತಗೊಂಡಿರುವಂತವ್ರು, ಪದಾಧಿಕಾರಿಗಳಾಗಿರುವಂತವ್ರು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ಹಿಂದಿನ ದಿವಸನೇ ಚೆಕ್ ಲಿಸ್ಟ್ ಹಾಕೊಳ್ಳಿ.
ನಾವು ಮಾಡೋದಕ್ಕಾಗದೇ ಇರೋ ಕೆಲಸ ಅಥವಾ ನಾವು ನಮ್ಗೆ ಎಕ್ಸ್ಟ್ರಾ ಇದ್ದಾಗ ಇನ್ನೊಬ್ರಿಗೆ ಯಾರಿಗೋ ಹ್ಯಾಂಡ್ ಓವರ್ ಡೆಲಿವರ್ ಮಾಡೋದಕ್ಕೆ ಕೊಡುವಂಥದ್ದು ಅದೆಲ್ಲ ಮಾಡಬೇಕು. ಅದನ್ನೆಲ್ಲ ದಯವಿಟ್ಟು ಮಾಡಿ, ಎಲ್ಲ ಸೇರಿ ಭಾಗವಹಿಸಿ ಮಾಡಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಜ್ಞಾಪಿಸ್ತಾ ಇದೆ. ಎಷ್ಟು ಸಲ ಹೇಳಿದ್ದೀನಿ ಎಲ್ರಿಗೂ, ಇನ್ನೊಂದ್ಸಲ ಹೇಳ್ತಾ ನಮ್ಮ ಮಂಜುನಾಥ್ ಹಿರೇಚೌಟಿ ಅವರಿಗೆ, ನಮ್ಮ ವಿಜಯರಾಘವ ಮರಾಠಿ ಅವರಿಗೆ, ನಮ್ಮ ಜೊತೆಗೆ ಬಂದಿರುವಂತಹ ಡಾಕ್ಟರ್ ಶಿವರಾಮ್ ಲಂಚ ಮುಕ್ತದ ಉಪಾಧ್ಯಕ್ಷರು 85 ವರ್ಷ ಅವರಿಗೆ, 85 86 ಆಯ್ತು, 86 ಅನ್ಸುತ್ತೆ. ಈಗಲೂ RTIಯಲ್ಲಿ ಅವ್ರು ಹಾಕಿದಷ್ಟು ಅವರು ಡಾಕ್ಟರ್ ಶಿವರಾಮ್ ವೆಟರ್ನರಿ ಡಾಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ರಿಟೈರ್ಡ್ ಆದವರು, 10,000 ಎಕರೆ ಸರ್ಕಾರಿ ಭೂಮಿಯನ್ನು ಉಳಿಸೋದಕ್ಕೆ ಈಗಲೂ ಹೋರಾಟ ಮಾಡ್ತಿರುವಂತವ್ರು. ಅವರೆಲ್ಲರೂ ನಾನು ಇವತ್ತು ಆನೇಕಲ್ ತಾಲೂಕಿನವನಾಗಿ ಆನೇಕಲ್ ತಾಲೂಕಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತೀನಿ. ನಾನು ಯೋಚನೆ ಮಾಡಿದ್ರೆ ಏನ್ ಮಾತಾಡೋದು ಇಲ್ಲಿ ನಾನು ಅಂತ, ಅದಕ್ಕೆ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕಿರುವಂತಹ ಸವಾಲುಗಳು ಅಂತ ವಿಚಾರ ಮಾತಾಡೋಣ ಅಂತ ಅಂತಾನೆ. ನಾವೆಲ್ಲ ಬಹುತೇಕವಾಗಿ ಇಲ್ಲಿ ಸೇರಿರುವಂತವರು ಯಾವುದೋ ಒಂದು ಅನ್ಯಾಯ, ಮೋಸ, ಭ್ರಷ್ಟಾಚಾರ, ಲಂಚ ಇದನ್ನ ವಿರೋಧಿಸಬೇಕು, ಅಥವಾ ನಮ್ಗೆ ಅನ್ಯಾಯ ಆಗಿದೆ ಇನ್ನೊಬ್ಬರಿಗೆ ಆಗಬಾರ್ದು, ನಮಗಾಗಿರೋ ಅನ್ಯಾಯವನ್ನು ಸರಿಪಡಿಸಿಕೊಂಡು ಇನ್ನೊಬ್ಬರಿಗೂ ಅನ್ಯಾಯ ಆಗದೆ ಇರೋ ಹಾಗೆ ಒಂದು ಒಳ್ಳೆಯ ಆಡಳಿತ ಕಟ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿ ಅವರು ಅಲ್ವಾ? ಸ್ವಲ್ಪ ಅನ್ನೋಣ. ಬೇರೆ ಬಂದಿದ್ದೀರಾ? ಏನಾದ್ರು ಬೆಳಗ್ಗೆ ಗಂಡಸರಿಗೆ ಲಿಂಕರ್, ಹೆಂಗಸರಿಗೆ ಕುಕ್ಕರ್ ಕೊಡ್ತೀವಿ ಅಂತ ಏನಾದ್ರು ಹೇಳಿದಿಲ್ಲ? ನಿಮ್ಮನ್ನ ಹೇಳಿದಿಲ್ಲ? ಅಲ್ಲ, ಸಂಘದವರು ಕೊಡ್ತಾರೆ, ಸಂಘದವರು ಜನ ಸೇರಿಸೋದಕ್ಕೆ ಕೊಡ್ತಾರೆ, ಎಷ್ಟೋ ಸಂಘಟನೆಗಳು ಕೊಡ್ತಾರೆ, ಕೊಡ್ತಿದ್ದಾರೆ. ಇವಾಗತ್ತು ಯಾಕಂದ್ರೆ ಜನರ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೊಂದು ಅವಕಾಶ ಅಲ್ವಾ? ಹಾಗಾಗಿ ಏನು ಇಲ್ಲ, ನಮ್ದಿರೋದು ಅನ್ನ ಸಾರು ಹಪ್ಪಳು ಚೂರು ಅಷ್ಟೇ ಮಧ್ಯಾಹ್ನ ಊಟಕ್ಕೆ. ಆದ್ರೆ ನಾವು ಈ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸೇರಿರೋದಾಗಿರ್ಬೋದು, ಅಥವಾ KRS ಪಾರ್ಟಿಯಾಗಿ ಸೇರಿರೋದಿರ್ಬೋದು, ಏನಕ್ಕೆ ಸರ್ಕಾರಿ ಅಧಿಕಾರಿಗಳ ಲಂಚಗುಳಿತನ, ಭ್ರಷ್ಟಾಚಾರ, ಅಕ್ರಮ, ರಾಜಕಾರಣಿಗಳು ನಮ್ಮ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇರುವಂತದ್ದು, ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಕೊಡದೆ ಸಾಮಾಜಿಕ ಅಸಮಾನತೆಗಳನ್ನ ಮುಂದುವರಿಸ್ತಾ ಇರುವಂತದ್ದು, ಬಡವರಿಗೆ ಕೊಡಬಾರ್ದಂತ ಕಾಟ ಕೊಡ್ತಿರುವಂತಹ ಪೊಲೀಸರು, ಇವೆಲ್ಲ ನೋಡಿ ಒಂದಲ್ಲ ಒಂದು ಸಲ ಬೇಜಾರಾಗಿ KRS ಪಕ್ಷ ಆಗಲಿ, ಲಂಚಮುಕ್ತ ಕರ್ನಾಟಕ ವೇದಿಕೆ ಆಗಲಿ, ಇದ್ರ ಮೂಲಕ ನಾವು ಹೋರಾಟ ಮಾಡಿದ್ರೆ ನಮ್ಮೊಂದು ಶಕ್ತಿ ಬರುತ್ತೆ, ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸಿದ್ರು ತಾನೇನಪ್ಪ ಅಲ್ವೇನ? ನನ್ನ ನೋಡ್ಕೊಂಡಂತೂ ನಮ್ಮ ನೆಂಟ್ರೆ ಬಂದಿಲ್ಲ ಯಾರು. ನನ್ನ ತಮ್ಮ ಬಂದಿದ್ದಾನೆ ಶಾಂತಕುಮಾರ್, ಅವ್ನ ಪಾಪ ಈ ಕಡೆ ಬಂದ ನೋಡಿದೆ, ಅವನೇನು ಆಫ್ರಿಕ ಬಂದಿದ್ದಾನೆ, ನನ್ ಬಿಟ್ರೆ ನೆಂಟ್ರೆ ಬರೋದಿಲ್ಲ. ಬರ್ತಾರಪ್ಪ, ನಮ್ಗೆ ಯಾರು ಇಲ್ಲಿ ನೆಂಟ್ರು ಅಂದ್ರೆ ನನ್ನ ರಕ್ತ ಸಂಬಂಧ ಅಂದ್ರೆ ಅವನು ನಮ್ಮ ದೊಡ್ಡಪ್ಪನ ಮಗ, ಅವನು ಶಾಂತಕುಮಾರ್. ಇನ್ಯಾರು ರಕ್ತ ಸಂಬಂಧವಿಲ್ಲ, ಎಲ್ಲ ನೀವೆಲ್ಲ ನಮಗೆ ಬೇರೆ ಬೇರೆ ತರದಲ್ಲಿ ಸ್ನೇಹ ಸಂಬಂಧ ಇರುವಂತವ್ರು. ಈಗೆಲ್ಲ ನಾವೀಗ ಭ್ರಷ್ಟಾಚಾರ ವಿರುದ್ಧ ಒಂದು ಹೋರಾಟ ಮಾಡೋದಕ್ಕೆ ನಮ್ಗೊಂದು ಅಸ್ತ್ರ ಶಸ್ತ್ರ ಬೇಕು, ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಾ. ಒಂದು ವೇದಿಕೆ ಮಾಡಿಕೊಟ್ಟಿದ್ದೀವಿ ನಿಮ್ಗೆ. ಆನೇಕಲ್ ತಾಲೂಕಲ್ಲೂ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಅನ್ಯಾಯ ವಿರುದ್ಧ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ವೇದಿಕೆ ಅಂದ್ರೆ ಒಬ್ಬರೇ ಅಲ್ಲ, 10,000 ಜನ ಸೇರಿರುವಂತ ಒಂದು ಸಂಘ, ಸಂಸ್ಥೆ ಅನ್ಕೊಂಡು. ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತಹ ಅಗತ್ಯ ತಾನೇ ಇದೆ, ಇದೆಯಾ? ಇವತ್ತು ನಮ್ಮ ರಾಜ್ಯ ಸಂಪದ್ಭರಿತವಾಗಿದೆ, ದೇಶ ಸಂಪದ್ಭರಿತವಾಗಿದೆ. ಆದ್ರೂ ಸಾಮಾಜಿಕ ನ್ಯಾಯ ಅಂದರೆ ಬಡವರು, ಬಲಿದರು, ಆ ವರ್ಗ, ಈ ವರ್ಗ, ಆ ಜಾತಿ, ಈ ಜಾತಿ ಅಂತೆ ಎಲ್ಲರಿಗೂ ಒಳ್ಳೆಯ ಅವಕಾಶಗಳಿದೆ, ಗೌರವ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ ಇದೆ, ಮತ್ತು ಸಂಪತ್ತಾಗಲಿ, ದೇಶದ ಆಸ್ತಿ ಆಗಲಿ, ಹಕ್ಕುಗಳಾಗಲಿ ಎಲ್ಲರಿಗೂ ಸಮಾನವಾಗಿ ಸಿಗ್ತಾ ಇದೆ ಅಂತ ಅನಿಸ್ತಿದ್ಯಾ? ಅಂದ್ರೆ ಸಾಮಾಜಿಕ ನ್ಯಾಯ ನಮ್ಮಲ್ಲಿ ದಕ್ತಾ ಇದೆ. ಎಲ್ಲ ಕಾನೂನುಗಳಿದೆ, ಆಸ್ತಿ ಇದೆ, ದೇಶದಲ್ಲಿ ಸಂಪತ್ತು ನಾವೆಲ್ಲ ದುಡಿದು ಜಾಸ್ತಿ ಮಾಡ್ತಾನೆ ಇದ್ದೀವಿ, ಆದ್ರೂ ಬಡತನ ಹೋಗಿಲ್ಲ, ಅಸಮಾನತೆ ಅಳಿಸಿಲ್ಲ. ಹೀಗಿರುವಾಗ ನಾವು ಭ್ರಷ್ಟಾಚಾರದ ವಿರುದ್ಧ, ಅದಕ್ಕೆ ಮುಖ್ಯ ಕಾರಣ ನಾವು ಕಂಡುಕೊಂಡ ಹಾಗೆ ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರ, ಲಂಚ ಉಳಿತನ, ಮೋಸ, ಅಕ್ರಮಗಳು ಅಲ್ವೇನಪ್ಪ? ಇವತ್ತು ವ್ಯವಸ್ಥೆ ಒಂದಿದೆ, ಪ್ರಜಾಪ್ರಭುತ್ವ ಕಟ್ಕೊಂಡಿದ್ದೀವಿ, ನ್ಯಾಯಾಂಗ ಅಂತಿದೆ, ಶಾಸಕಾಂಗ ಅಂತಿದೆ, ಕಾರ್ಯಾಂಗ ಅಂತಿದೆ. ಈ 3 ಅಂಗಗಳು ಸೇರಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ಸಾಮಾಜಿಕ ನ್ಯಾಯವನ್ನ, ಪ್ರಜೆಗಳಿಗೆ ಹಕ್ಕುಗಳನ್ನ ಎಲ್ಲ ಕೊಡಬೇಕು. ನಮ್ಮ ವಕೀಲರಾಗಿ ನಾವು ಹೇಳ್ಬಹುದು. ಹಾಗಿರುವಾಗ ಅದ್ರ ಜೊತೆಗೆ ಭ್ರಷ್ಟಾಚಾರ, ಮೋಸಗಳು ಇರುತ್ತೆ, ಅದನ್ನ ಸರಿ ಮಾಡಬೇಕು ಅಂತೇನೆ ನಾವು ಕರ್ನಾಟಕ ಇಡೀ ರಾಜ್ಯ ದೇಶದಲ್ಲಿಯೇ ಒಂದು ಮಾದರಿಯಾದ ಒಂದು ಸಂಸ್ಥೆಯನ್ನ 85ನೇ ಇಸ್ವಿಯಲ್ಲಿ ಕಟ್ಕೊಳ್ತು. ಏನದು? ಯಾವ ಸಂಸ್ಥೆ ಕಟ್ಕೊಳ್ತು? ಕರ್ನಾಟಕ ರಾಜ್ಯ ಲೋಕಾಯುಕ್ತ. ಲೋಕಾಯುಕ್ತ 1985 ಇವತ್ತಲ್ಲಮ್ಮ
50 ವರ್ಷದಿಂದ 40 ವರ್ಷದಿಂದನೇ ಒಂದು ಲೋಕಾಯುಕ್ತ ಸಂಸ್ಥೆಯನ್ನ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೇಶದಲ್ಲಿ ಎಲ್ಲೂ ಇರಲಿಲ್ಲ, ಕರ್ನಾಟಕದಲ್ಲಿ ಮಾಡೋದು. ಅದಕ್ಕಿಂತ ಒಂದು ಇಂಟರ್ನಲ್ ವಿಜಿಲೆನ್ಸ್ ಅಂತಲೋ ಅಥವಾ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟರೆ ನಡಿಬೇಕಾಗಿತ್ತು. ನಮ್ಮ ಡಾಕ್ಟರ್ ಗೊತ್ತಲ್ಲ, ಭ್ರಷ್ಟಾಚಾರ ವಿರುದ್ಧ ಯಾರು ದೂರು ಕೊಡ್ಬೇಕಂದ್ರೆ ಅದೇ CIDಗೋ ಇದಕ್ಕೆಲ್ಲ ಕೊಡ್ಬೇಕಾಗಿತ್ತು. ಆದ್ರೆ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ, ಲಂಚ ಇದನ್ನ ತಡೆಯೋದಿಕ್ಕಂತಾನೆ ಒಂದು ಒಳ್ಳೆಯ ಸಂಸ್ಥೆಯನ್ನ ಕಟ್ಟುದು ನಮ್ಮ ರಾಜ್ಯದಲ್ಲಿ. ಅದು ಒಂದಷ್ಟು ಸಲ ಅದಕ್ಕೆ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಲಿ, ರಿಟೈರ್ಡ್ ಆಗಿದ್ದಂತ ಚೀಫ್ ಜಸ್ಟಿಸ್ ಆಗಲಿ, ಅಥವಾ ಸುಪ್ರೀಂ ಕೋರ್ಟ್ ನ ರಿಟೈರ್ಡ್ ಜಡ್ಜ್ ಆಗಲಿ, ಇವರೇನೆ ಲೋಕಾಯುಕ್ತರಾಗಬೇಕು ಅಂತ ಕಾನೂನು ಎಲ್ಲ ತಂದ್ರು. ನಡೀತು ಒಂದಷ್ಟು ಸಲ. ವೆಂಕಟಾಚಲ ಅನ್ನುವಂಥವ್ರು ಲೋಕಾಯುಕ್ತರಾಗಿದ್ದಾಗ ದೇಶದ ರಾಜ್ಯಕ್ಕೆಲ್ಲ ಒಂದು ಮಾದರಿಯನ್ನ ತೋರಿಸಿದ್ರು. ನಾವು ಇವಾಗ ಹೇಗೆ ಸೋಷಿಯಲ್ ಆಡಿಟ್ ಅಂತ ಹೋಗ್ತೀವೋ ಅದೇ ತರದ ಕೆಲಸವನ್ನ ಅವತ್ತು ಒಬ್ಬ ಲೋಕಾಯುಕ್ತರಾಗಿ ಅವರು ಮಾಡಿ ಕಚೇರಿಗಳಿಗೆ ಹೋಗಿ ಕರಾಟೆ ತೆಗೆದುಕೊಂಡು ಒಂದು ಜನ ಸಸ್ಪೆಂಡ್ ಮಾಡಿಸೋದು, ವ್ಯವಸ್ಥೆ ಸರಿ ಮಾಡಿಸೋದು ಮಾಡ್ತಾ ಇದ್ರು. ಅವಾಗ ಏನಾದ್ರು ನಮ್ಗೆ ಯಾರಾದ್ರು ಲಂಚ ಕೇಳಿದ್ರೇನೋ ಅಥವಾ ತಪ್ಪು ಮಾಡಿ ಸುಳ್ಳು ಹೇಳಿ ಅಕ್ರಮ ಮಾಡಿ ಕರ್ತವ್ಯ ಲೋಪ ಮಾಡಿದ್ರೇನೋ ಅವ್ರ ಮೇಲೆ ದೂರು ಕೊಡೋದಕ್ಕೆ ಒಂದು ಅವಕಾಶ ಇತ್ತು. ಅದು ಏನು ಆವತ್ತಷ್ಟು ಭ್ರಷ್ಟಾಚಾರ ಇರಲಿಲ್ಲ, ದುಡ್ಡು ಇರಲಿಲ್ಲ ಸರ್ಕಾರದಲ್ಲಿ, ಜನರನ್ನು ಇರಲಿಲ್ಲ. ಆಗ 80-90 ಇಸ್ವಿನಲ್ಲಿ ಇನ್ನೂ ಜನ ಈ ಮಟ್ಟಕ್ಕೆ ದುಷ್ಟರು ನೀಚರು ಆಗಿರ್ಲಿಲ್ಲ. ಆದ್ರೆ ಇವತ್ತು ಲೋಕಾಯುಕ್ತ ಇದೆ, ಅದು ಮಧ್ಯದಲ್ಲಿ ACB ಬಂದಿತ್ತು. ಆದ್ರೆ ಲೋಕಾಯುಕ್ತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆಯಾ? ಲೋಕಾಯುಕ್ತ ಪರಿಣಾಮಕಾರಿಯಾಗಿ ಕೆಲಸ ಮಾಡೋ ಆಗಿದ್ದಿದ್ರೆ ನಾವು ಇವತ್ತು ಇರಬೇಕಾಗಿತ್ತಪ್ಪ. ಲಂಚ ಮುಕ್ತ ಕರ್ನಾಟಕ ಅನ್ನುವಂತಹ ವಿಚಾರದಲ್ಲಿ ಯಾಕೆ ಮಾತಾಡಬೇಕಾಗಿತ್ತು? ನಾನು 10 ವರ್ಷ ಅಮೆರಿಕದಲ್ಲಿದ್ದೆ, ಅಲ್ಲಿ ಯಾವುದೇ ಆಂಟಿ ಕರಪ್ಷನ್ ಇದೇ ಇಲ್ಲ, ಯಾವುದು ಒಂದು ಸಂಘಟನೆ ಇಲ್ಲ. ಸ್ವಲ್ಪ ಗ್ರಾಹಕರಿಗೆ ಅನ್ಕೊಂಡು ಕನ್ಸ್ಯೂಮರ್ಸ್ ಫೋರಂ ಅಂತ ಅದು ಇದು ಯಾರೋ ಮಾಡ್ಕೊಂಡು ಬಹಳ ದೊಡ್ಡದಾಗಿ ಹೋರಾಟ ಮಾಡಿದ್ದ. ಅವನು ಕಾನೂನುಗಳೆಲ್ಲ ತರೋ ಹಾಗೆ ಮಾಡಿದ್ದ, ಪ್ರೆಸಿಡೆಂಟ್ಗೂ ನಿಂತಿದ್ದ, ಹೆಸರೇನಾಗಿದೆ ಮರ್ತೋಯ್ತು ನನಗೆ. ಆದ್ರೆ ಅಲ್ಲಿ ಅಮೆರಿಕದಲ್ಲಿ ಅದು ಲೋಕಾಯುಕ್ತ ಆಗಲಿ, ಇನ್ಯಾವ ಸುಮ್ಮನೆ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರಂತಾಗ್ಲಿ, ಸೋಷಿಯಲ್ ಆಕ್ಟಿವಿಸ್ಟ್ ಅನ್ನೋರು ಇಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಮಾಡ್ಕೊಂಡು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಅಂತ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕರಿಯರಿಗೂ ಬಿಳಿಯರಿಗೂ, ವಿಶೇಷವಾಗಿ ಬಿಳಿಯರು ಕರಿಯರನ್ನ ಕೆಟ್ಟದಾಗ ನೋಡ್ತಾ ಇದ್ದ ಕಾರಣಕ್ಕಾಗಿ ಅದು ಹ್ಯೂಮನ್ ರೈಟ್ಸ್ ಇದಕ್ಕೆ ವಿಚಾರವಾಗಿ ಅಲ್ಲೊಂದಷ್ಟು ಹೋರಾಟಗಾರಿದ್ದಾರೆ. ಸಿವಿಲ್ ಲಿಬರ್ಟೀಸ್ ಅಂದ್ಕೊಂಡು ಅವರು ಹ್ಯೂಮನ್ ರೈಟ್ಸ್ ಅಂತ ಹೇಳೋದಿಲ್ಲ, ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂದ್ಕೊಂಡು ಒಂದಷ್ಟು ಜನ ಬಂದು ಈ ತರಕ್ಕೆ ಏನಾದ್ರು ವರ್ಣಭೇದನೋ ಇನ್ನೊಂದು ಆದಾಗ ಅವರು ಸಹಾಯಕ್ಕೆ ಬರ್ತಾರೆ. ಆದ್ರೆ ಭ್ರಷ್ಟಾಚಾರದ ವಿರುದ್ಧ ಅಲ್ಲಿ FBI, ನಮ್ಮ CBI ತನಿಖೆ, CID ತನಿಖೆ ಇರುವಂತಹ FBI ಅಲ್ಲಿ ಭ್ರಷ್ಟಾಚಾರದ ವಿಚಾರಗಳನ್ನ ತಗೊಳ್ಳುತ್ತೆ. ಅವರೇ ಸುಮೋಟೋ ದಾಖಲಿಸ್ಕೊಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಬರಾಕ್ ಒಬಾಮಾ ಗೊತ್ತಲ್ವಾ, ಆತ ಅಲ್ಲಿನ MP ಆಗಿದ್ದ. ಸೆನೆಟರ್ ಅಂತಾರೆ, ನಾವು MP ಅಂತ ಅಂದ್ಕೊಳ್ಳೋಣ. ಪ್ರೆಸಿಡೆಂಟ್ ಆಗೋದಿಕ್ಕೆ ಬಂದು MP ಆದವನು ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಆದ. MP ಸ್ಥಾನ ಖಾಲಿ ಆಯ್ತಲ್ವಾ? ಈಗ MP ಸ್ಥಾನ ಖಾಲಿ ಆದಾಗ ಸೆನೆಟರ್ ಸ್ಥಾನ ಅಲ್ಲಿ ಹೇಗೆ ತುಂಬಬೇಕು ಅಂದ್ರೆ, ಇಲಿನಾಯಿ ಅನ್ನುವಂತ ರಾಜ್ಯದಲ್ಲಿ ಆ ರಾಜ್ಯದ ಗವರ್ನರ್ ಆಗಿರ್ತಾನೆ, ಅವ್ನು ಬೇಕಾದವರಿಗೆ ಅದನ್ನ ಆ ಎಲೆಕ್ಷನ್, ಮುಂದಿನ ಎಲೆಕ್ಷನ್ ಬರೋ ತನಕ ನಾಮಿನೇಟ್ ಮಾಡಬಹುದು. ಎಲೆಕ್ಷನ್ ತಕ್ಷಣ ಬೈ ಎಲೆಕ್ಷನ್ ಇಲ್ಲ. ಬರಾಕ್ ಒಬಾಮಾ ಪ್ರೆಸಿಡೆಂಟ್ ಆದ ಕಾರಣಕ್ಕಾಗಿ ತೆರವಾದಂತಹ ಸ್ಥಾನವನ್ನ ತುಂಬೋದಿಕ್ಕೆ ಆ ಇಲಿನಾಯಿಯ ಗವರ್ನರ್ ಯಾಕೆ ಲಂಚ ಹೊಡೆದ್ಬಿಟ್ಟ. FBI ತನಿಖೆ ಮಾಡಿ ಅವ್ನು ಜೈಲ್ಗೆ ಹಾಕ್ತು. ಅವನು ಬರಾಕ್ ಒಬಾಮಾ ಪಾರ್ಟಿಯವನೇ. ಯಾರು ಆ ಗವರ್ನರು ಬರಾಕ್ ಒಬಾಮಾ ಡೆಮೊಕ್ರೆಟಿಕ್ ಪಾರ್ಟಿ ಅವನು. ಆಗ ಅವನ್ನ FBI ಜೈಲ್ಗೆ ಹಾಕ್ತು. ನಮ್ಮಲ್ಲಿ ಯಾವತ್ತಾದ್ರೂ CBI ಆ ತರ ಕೆಲಸ ಮಾಡಿದ್ರು ನೋಡಿದೀವಿ ನಾವು? ಲೋಕಾಯುಕ್ತ ಮಾಡಿರೋದು ನೋಡಿದೀವ? ಒಂದಷ್ಟು ಮಾತು ಸಂತೋಷಗಳಿದ್ದಾಗ ಮುಖ್ಯಮಂತ್ರಿ ವಿರುದ್ಧನೇ ವರದಿ ಕೊಡ್ತು. ನಾವು ಮಧುಕರ್ ಶೆಟ್ಟಿ ನಮ್ಮ ಆನೇಕಲ್ ತಾಲೂಕಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ ಕೊಟ್ರಿ. ಮಧುಕರ್ ಶೆಟ್ಟಿ ಫೋಟೋ ವಿಜಯ್ ಒಬ್ಬರಿಗೆ ಕೊಟ್ಟಿರ್ಬೇಕಲ್ಲ, 2-3 ಜಾಸ್ತಿ ಕೊಟ್ಬಿಟ್ರೆ ಬೇಜಾರು ಮಾಡ್ಕೊಂಡಿರ್ತಾರೆ. ಒಬ್ಬರಿಗೆ ಕೊಟ್ರೋಣ ಇನ್ನೊಂದ್ಸಲ ಜ್ಞಾಪಕ. ಅಲ್ಲಿ ಮಧುಕರ್ ಶೆಟ್ರು ಸಂಪಂಗಿ ಅನ್ನುವಂತಹ ಒಬ್ಬ MLA ಅವರು ನೇರವಾಗಿ ಲಂಚ ತೆಗೆದುಕೊಳ್ತಿರುವಾಗ ಎಲ್ಲಿಡಿದ್ರು? ಎಲ್ಲ ಪಡೆದ್ರು ಶಾಸಕರ ಭವನದಲ್ಲಿ, ವಿಧಾನಸೌಧ ಪಕ್ಕದಲ್ಲಿ ಶಾಸಕರಿಗೆ ಅಂತೇನೆ 2 ಬೆಡ್ರೂಮ್ 3 ಬೆಡ್ರೂಮ್ ಇರುವಂತ ಅಪಾರ್ಟ್ಮೆಂಟ್ಗಳಿದೆ, ಅಲ್ಲಿ ಹಿಡಿದ್ರು. ಅದೇ ಮಧುಕರ್ ಶೆಟ್ರು ನಮ್ಮ ಊರಿನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಒಬ್ಬರು ದೂರದ ಮೇಲೆ ನಮ್ಮ ಅಣ್ಣ ಸುರೇಶ್, ನಿಮ್ಗೆ ಗೊತ್ತಿರ್ಬೋದು, ಅವರೆಲ್ಲ ಹೋಗಿ ಮಧುಕರ್ ಶೆಟ್ರು ಮಾಹಿತಿ ಕೊಟ್ಟಾಗ ಸ್ಪೆಷಲ್ DC ಒಬ್ಬ ನರಾಧಮ ಕದಿಮಾಗಿದ್ದ ನಮಗೆ ಬೆಂಗಳೂರು ಸ್ಪೆಷಲ್ DC ಆಗಿ. ಏನವನ ಹೆಸರು? ರಾಮಾಂಜನೇಯ ಅಂತ. ಎರಡೂ ರಾಮಾಂಜನೇಯ ಅಂತ ಸ್ಪೆಷಲ್ DC ನ ಹಿಡಿದು ಜೈಲಿಗೆ ಹಾಕಿದ್ರು ಮಧುಕರ್ ಶೆಟ್ರು. ಅದಕ್ಕೆ ನಮ್ಮ ಅಣ್ಣ ಅವರೆಲ್ಲ ಹೋಗಿ ದೂರು ಕೊಟ್ಟಿದ್ದ ಕಾರಣ. ಅವತ್ತಿತ್ತು ರೂಪ್ ಕುಮಾರ್ ದತ್ತ ಅಂತ, RK ದತ್ತ ಅಂತ DGP ಆಗಿದ್ದು ಲೋಕಾಯುಕ್ತ. ಇವತ್ತಿದ್ಯಾ?
ಇವತ್ತು ಲೋಕಾಯುಕ್ತ ಮೊನ್ನೆ ಏನೋ ಅಟೆಂಡ್ ಮೇಲೆ ಗುಡ್ಡೇಟು ಅಂತ ಹೆಂಗೆಂಗೋ ಹೇಳ್ಬಿಟ್ಟಿದ್ದಾರೆ. ಸ್ವಲ್ಪ ಇವಾಗ ಒಂದಷ್ಟು ಜನ ಮಾನ ಮರ್ಯಾದೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಲೋಕಾಯುಕ್ತದಲ್ಲಿ. ಆದ್ರೆ ಅದು ಪೂರ್ತಿಯಾಗಿ ಸಶಕ್ತವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದ್ಯಾ? ಇಲ್ಲ. ಸಂಸ್ಥೆಗಳು ಯಾವ ಭ್ರಷ್ಟಾಚಾರದ ವಿರುದ್ಧ ಕ್ರಮಗಳನ್ನ ತೆಗೆದುಕೊಂಡು ವಿಚಾರಣೆಗಳನ್ನ ಮಾಡಿ ತನಿಖೆ ಮಾಡಿ ಟ್ರ್ಯಾಪ್ ಮಾಡಿ ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕಾದ ಸಂಸ್ಥೆಗಳೇ ಇವತ್ತು ಕೆಟ್ಟು ಹೋಗಿವೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ರೆ ಅವರಿಗೆ ಗಿರಾಕಿ ಹುಡುಕಿ ಕೊಟ್ಟ ಹಾಗೆ ಅಂತಾರೆ ಜನ. ಅಂತಾರೋ ಇಲ್ವಾ? ಲೋಕಾಯುಕ್ತ ಕೊಟ್ಟರು ಏನಾಗಲ್ಲ ಸರ್, ಅವನ ಹತ್ರನೇ ಮಾತಾಡ್ಕೊಂಡ್ಬಿಟ್ಟು ಡೀಲ್ ಹಾಕ್ಬಿಟ್ಟು ಸರ್. ಕೇಳಿದಿರೋ ಇಲ್ಲಪ್ಪ? ಲೋಕಾಯುಕ್ತದಲ್ಲಿರೋರು ಪೊಲೀಸ್ ಯಾರಪ್ಪ? ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಪ್ರತಿನಿತ್ಯ ಲಂಚ ತಗೊಳ್ಳುವಾಗ ಲಂಚ ತಗೊಳ್ಳೋದು ನೋಡಿರುವಂತ ಪೊಲೀಸರು. ಅವೇನು ಬೇರೆ ಬ್ರಾಂಚ್ ಇಂದ ಬರ್ತಾರ? ಇಲ್ಲ, ಇಲ್ಲಿ ಅಲ್ಲಿಗೆ ಲೋಕಾಯುಕ್ತ ರೆಗ್ಯುಲರ್ ಲಾಂಡ್ ಆರ್ಡರ್ಗೆ ಅಥವಾ ಎಕ್ಸಿಕ್ಯೂಟಿವ್ಗೆ ಕಳಿಸ್ತಾ ಇರ್ತಾರೆ. ಇದೇ ಬೆಂಗಳೂರಿಗೆ ಯಾವನೊಬ್ಬ ಚಂದಾಪುರದಲ್ಲಿ 1 ಕೋಟಿ 2 ಕೋಟಿನೋ ಚಿನ್ನ ಸಿಕ್ಕಾಗ ಅರ್ಧ ಕೆಜಿ 1 ಕೆಜಿನೋ 2 ಕೆಜಿ ಚಿನ್ನ ಸಿಕ್ಕಾಗ 1 ಕೆಜಿ ಚಿನ್ನ ತನ್ನ ಎಂಟ್ರಿ ಮಾಡ್ಕೊಂಡು ನಾಳೆ ಅವನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗ್ಬೋದು. ಇಲ್ಲೇ ಚಿನ್ನ ಕತ್ತವನು ಇನ್ನೊಂದು ನಮ್ಮಂತವ್ರು ದೂರು ಕೊಟ್ರೆ, ಸರ್ ನಿಮ್ಮ ಮೇಲೆ ದೂರು ಬಂದಿದೆ ಸರ್, ಈಗ ನಾನು 10 ಲಕ್ಷ ಕೊಟ್ರೆ ನಾನು ಅದನ್ನ ಬಿಸಾಕ್ಬಿಡ್ತೀನಿ ಸರ್, ಹುಷಾರು ಸರ್, ಟ್ರಾಪ್ ಮಾಡ್ತೀವಿ ಇವತ್ತು, ಸಿಕ್ಕಾಕೋಬೇಡಿ ಅಂತ ಬೇಕಾದ್ರೆ ಹೇಳ್ಬಿಡ್ತಾರೆ. ಆಗಿದೆಯಪ್ಪ, ಟ್ರಾಪ್ ಮಾಡೋದಕ್ಕೆ ನಾವು ಹೋಗಿ ಲಂಚ ಕೇಳ್ತಾ ಇದ್ದಾರೆ ಅಂತೆಲ್ಲ ಮಾಹಿತಿ ಕೊಟ್ರೆ ಈ ಕಳ್ಳರು ಕದಿಗಳು ಲೋಕಾಯುಕ್ತದಂತ ಕೆಲವು ಭ್ರಷ್ಟ ಆಫೀಸರ್ಗಳು ನಾವು ಯಾರ ಮೇಲೆ ಟ್ರಾಪ್ ಮಾಡ್ಬೇಕು, ಅವ್ರು ಯಾರ ಮೇಲೆ ಯಾರು ಟ್ರಾಪ್ ಮಾಡ್ಬೇಕು ಅವನೇನ ಮಾಹಿತಿ ಕೊಟ್ಬಿಟ್ಟು ಬಚಾವ್ ಮಾಡ್ತಾರೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಜವಾಬ್ದಾರಿ ಯಾರಿಗೆಲ್ಲ ಇದೆ? ಎಲ್ಲ ಇದೆ, ಎಲ್ರಿಗೂ ಇದೆ. ಇಲ್ಲ ಅಂದ್ರೆ ಇದು ಸರಿಯಾದ ಆಡಳಿತ ಆಗೋದಿಲ್ಲ. ಸರಿ, ಇನ್ನೊಂದು ಸವಾಲು, ಎಷ್ಟು ಜನ ಇಲಾಖಾ ವಿಚಾರಣೆ ಕೆಲವೊಂದ್ಸಲ ಡ್ರಾಪ್ ಆಗೋದಿಲ್ಲ, ಅಕ್ರಮ ಆಸ್ತಿ ಅಂತ ಹೇಳಿ ರೇಟ್ ಮಾಡಿರ್ತಾರೆ, ಅಥವಾ ಆಲ್ರೆಡಿ ಲಂಚ ಕೊಟ್ಬಿಟ್ಟಿದೀವಿ, ಇನ್ನೇನು ಕ್ರಮ ಜರುಗಿಸೋದಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಕಂಪ್ಲೇಂಟ್ ಮಾಡಿದ್ವಿ, ಹೋಗ್ಲಿ ಲೋಕಾಯುಕ್ತ ಕೊಡೋದಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಇಲಾಖಾ ಮುಖ್ಯಸ್ಥರಿಗೆ ಕೊಟ್ಟು ನಾವು ದೂರು ಕೊಟ್ಟಾಗ ಅವರು ವಿಚಾರಣೆ ಮಾಡ್ತಿದಾರಾ? ಹೋಗ್ಲಿ ಮಂತ್ರಿಗಳು ಕೊಡ್ತೀವಿ, ಮಾಡ್ತಾ ಇದಾರಾ? ಇವತ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳು ಹೇಗಿದ್ದಾರೆ ಅಂದ್ರೆ ಲೋಕಾಯುಕ್ತದವರಿಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ಮವನು ಅವನ ಮೇಲೆ ಲೂಸ್ ಆಗಿರುವಂತ ವೀಕ್ ಆಗಿರುವಂತ ಚಾರ್ಜ್ ಶೀಟ್ ಹಾಕಿ ಅಥವಾ ಬಿಟ್ಬಿಡಿ. ಸಿಬಿಐ ಇಡಿನ ದುರ್ಬಳಕೆ ಮಾಡ್ಕೊಂಡು ರಾಜಕೀಯವಾಗಿ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಿದೀವಲ್ವಾ? ಇದೇ ಸಿಐಡಿನ ಲೋಕಾಯುಕ್ತ ಎಸಿಬಿ ಇದ್ದಾಗಂತೂ ಸಿದ್ದರಾಮಯ್ಯ ಮಾಡಿದಂತ ಪರಮದ್ರೋಹ ಅಂದ್ರೆ ಲೋಕಾಯುಕ್ತ ನಾಶ ಮಾಡಿ ಎಸಿಬಿ ಮಾಡಿದ್ದು. ಆ ಎಸಿಬಿ ಅಂತೂ ಯಾವನು ಒಬ್ಬ ಕೆಎಸ್ ಆಫೀಸರ್ನು ಕೂಡ ರೈಡ್ ಮಾಡುವಂತ ಯೋಗ್ಯತೆ ಎಸಿಬಿಗೆ ಇರಲಿಲ್ಲ. ಅದೇ ಸಿದ್ದರಾಮಯ್ಯನ ಅಧೀನದಲ್ಲಿ ಲೋಕಾಯುಕ್ತನಾದ್ರೂ ಅದು ಸ್ವಾಯತ್ತ ಸಂಸ್ಥೆ ಅಂತ ಮಾಡಿದ್ದಾರೆ. ಅದು ಒಂದ್ಸಲ ಅವರಿಗೆ ನೇಮಕಾತಿ ಮಾಡಿದ್ಮೇಲೆ ಅದರಲ್ಲಿ ರಾಜಕಾರಣಿಗಳು ಕೈ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೆಸರಿಗೆ ಆದ್ರೂ ಮಾಡ್ತಾರೆ. ಆದ್ರೆ ಎಸಿಬಿ ಅಂತೂ ನೇರವಾಗಿ ಮುಖ್ಯಮಂತ್ರಿ ಅಧೀನದಲ್ಲೇ ಇದ್ದಿತ್ತು. ಈ ಮೂಡ ಕೇಸಲ್ಲಿ ಲೋಕಾಯುಕ್ತದ ಬದಲಿಗೆ ಮೂಡ ಯಾರಿಗೆ ಎಸಿಬಿ ಇದ್ದಿದ್ರೆ ಅವ್ರು ಖಂಡಿತ ಮುಖ್ಯಮಂತ್ರಿನ ವಿಚಾರಣೆ ಮಾಡ್ತಾ ಇದ್ರ. ತಮ್ಮ ಅಧೀನದಲ್ಲಿರುವಂತಹ ಸಂಸ್ಥೆಗಳನ್ನ ರಾಜಕಾರಣಿಗಳು, ವಿಶೇಷವಾಗಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯೋ ಇಲ್ವೋ? ಅವಕಾಶ ಮಾಡ್ತಾ ಇದ್ದಾರೋ ಇಲ್ವೋ? ಮಾಡ್ತಿದ್ದಾರೆ. ಇವತ್ತು ರಾಜಕೀಯ ಸರಿ ಹೋಗದೆ ನಮ್ಮ ಭ್ರಷ್ಟಾಚಾರದ ವಿರುದ್ಧ ನಾವು ಮಾಡುವಂತಹ ಹೋರಾಟ ದಡ ಮುಟ್ಟುತ್ತಾ? ದಡ ಮುಟ್ಟುತ್ತೇನ್ರಣ? ಮುಟ್ಟೋದಿಲ್ಲ. ರಾಜಕೀಯ ಹಸ್ತಕ್ಷೇಪ, ಸಂಸ್ಥೆಗಳ ಮೇಲೆ ಈ ರಾಜಕಾರಣಿಗಳ ಹಸ್ತಕ್ಷೇಪ. ಸರಿ, ಈಗ ನಾವಿಲ್ಲೇನೆ ಯಾವನೊಬ್ಬ ಸುಮ್ಮನೆ ಉದಾಹರಣೆಗೆ ಇಲ್ಲೊಬ್ಬ ಸ್ವಲ್ಪ ಭ್ರಷ್ಟ ಯಾವ ಇದ್ದ ಅಂದ್ಕೊಳ್ಳೋಣ, ನಮ್ಮ ಚಂದಾಪುರ ಪುರಸಭೆ ಇಲ್ಲೇ ಪಕ್ಕದಲ್ಲಿ ಹಿಂದಿನ ಪುರಸಭೆ ಇದೆಯಲ್ವಾ? ಈ ಪುರಸಭೆಯಲ್ಲಿ ಅವನು ಇವನ ಏನು ಹೆಸರು ಚೀಫ್ ಆಫೀಸರ್, ಮುಖ್ಯಾಧಿಕಾರಿ, ಚೀಫ್ ಆಫೀಸರ್, ಚೀಫ್ ಅಲ್ಲ ಚೀಫ್ ಅದೇ ಅವ್ರು ಹೇಳೋದೆಲ್ಲ 38 ಚೀಫ್ಗಳೇ. ಚೀಫ್ ಆಫೀಸರ್ ಲಂಚ ತಗೊಳ್ಳವ, ನಮ್ಗೆ ಯಾರೋ ನಾವ್ ಯಾವ್ದೋ ಖಾತೆಗೋ ಈ ಖಾತೆಗೋ ಓದಿ ಕೊಡೋಣ, ಯಾವ್ದೋ ಲೈಸೆನ್ಸ್ ಅವನು ಇಲ್ಲ 50,000 ಕೊಡ್ಬೇಕು ಅಂತ, ತುಂಬಾ ಜಾಸ್ತಿ ಏನಿಲ್ಲ, 50,000 ತಿಳ್ಕೊಳ್ಳೋಣ. ಸರಿ, ನಾವು ಲೋಕಾಯುಕ್ತಕ್ಕೆ ಹೋದ್ವಿ. ಲೋಕಾಯುಕ್ತಕ್ಕೆ ಹೋಗಿ ಈ ತರಕ್ಕೆ ಇವರು ಲಂಚ ಕೇಳ್ತಾ ಇದ್ದಾರೆ ಸ್ವಾಮಿ ಅಂದ್ವಿ. ದಾಖಲೆಗಳು ನಮ್ಮ ಹತ್ರ ಅಷ್ಟಿತ್ತು, ಅವ್ರು ಕೇಳ್ತಾ ಇರೋದಕ್ಕೆ ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ಏನೋ ಇಟ್ಟು ಕೊಡ್ತೀವಿ. ಸರಿ, ಇವ್ರನ್ನ ಟ್ರ್ಯಾಕ್ ಮಾಡೋಣ ಅಂತ ಅವ್ರು ತೀರ್ಮಾನ ಮಾಡಿದ್ರು. ಸರಿ, ನೀವು ಯಾವಾಗ ಕೊಡೋದಕ್ಕೆ ಮಾತಾಡಿದ್ದೀರಾ ಅಂತ ಕೇಳಿದ್ರು. ನಾಳೆನೇ ಕೊಡೋದಕ್ಕೆ ಹೇಳಿದ್ದಾರೆ ಸ್ವಾಮಿ, ನಾಳೆ ಹೋಗಿ ಕೊಡ್ತಾ ಇದ್ದೀವಿ ಅಂತ ನಾವು ಲೋಕಾಯುಕ್ತ ಹೇಳಿದ್ವಿ. ಲೋಕಾಯುಕ್ತ ಪೊಲೀಸರು, ಸರಿ ಲೋಕಾಯುಕ್ತ ಪೊಲೀಸರು ಹೋಗಪ್ಪ, ನೀವು ಒಳಗಡೆ ಹೋಗಿ ಅವನಿಗೆ ಕೊಡು, ದುಡ್ಡು ಕೊಡು, 50,000 ತಗೊಂಡ್ ಬಾ, 50,000 ನಾವು ಪೌಡರ್ ಹಾಕ್ತೀವಿ, ಪೌಡರ್ ಹಾಕಿ ನೀನು ಅದನ್ನ ನನಗೆ ಲಂಚ ಕೊಡು. ಲಂಚ ಕೊಟ್ಮೇಲೆ ಏನೋ ಒಂದು ಟವೆಲಿಂಗ್ ಹಾಕೊಂಡಿದ್ರೆ, ಈಗ ನೋ ಟೋಪಿ ಹಾಕೊಂಡಿದ್ರೆ ಟೋಪಿ ತೆಗೆಯೋದು ಅಥವಾ ತಲೆಗೆ ಹಂಚ್ಕೊಳ್ಳೋದು, ಬಾಚೋದು ಮಾಡು, ನೀವು ಅದ್ರ ನಾನು ಸಿಗ್ನಲ್ ಕೊಡು, ಸಿಗ್ನಲ್ ಕೊಟ್ಟಾಗ ನಾವು ಬಂದು ಅವನ್ನ ಹಿಡ್ಕೊಳ್ತೀವಿ ಅಂತ ಹೇಳಿದ್ರು. ಸರಿ, ನಮ್ಮ ಮುರಳಿ ಅಲ್ಲ, ಯಾರು ಚಂದಾಪುರ ಯಾರಪ್ಪ ಇದ್ದಾರೆ ಇಲ್ಲಿ? ಚಂದಾಪುರದ ಯಾರನ್ನ ಇದ್ದಾರೆ? ಚಂದಾಪುರ ಪುರಸಭೆ ವ್ಯಾಪ್ತಿಗೆ ಬರೋರು ಮುಂತಿಮಾರೆಡ್ಡಿ
ನಮ್ಮ ಮುಂತಿಮಾರೆಡ್ಡಿ ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕರು ಇಲ್ಲಿ. ನಮ್ಮ ಮುಂತಿಮಾರೆಡ್ಡಿಗೆ ಅವ್ರದ್ದು ಬಿಟ್ಟಿಲ್ಲ ಈ ಸಲಕ್ಕೆ ಚೀಫ್ ಆಫೀಸರ್ ಪಾಪ ಏನು ಇದು ಆಗಿರ್ಬೋದು. ಮುಂತಿಮಾರೆಡ್ಡಿ ಅಲ್ವಾ ನಾಮಿನೇಟೆಡ್ ಮೆಂಬರ್. ಇವ್ರು ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿ ಮುಂತಿಮಾರೆಡ್ಡಿನೇ 50,000 ಕೊಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು 50,000ಕ್ಕೆ ಲೋಕಾಯುಕ್ತದಿಂದ ತಗೊಂಡ್ಬಂದು ಟೋಪಿ ಬೇರೆ ಹಾಕೊಂಡಿದಾರಲ್ಲ, ಹೋಗ 50,000 ಕೊಟ್ರು. ಯಾರಿಗೆ? ಚೀಫ್ ಆಫೀಸರ್ಗೆ. ಕೊಟ್ಟಾದ್ಮೇಲೆ ಟೋಪಿ ತೆಗೆದು ಹಿಂಗಿಟ್ರು. ಅವ್ನು ದುಡ್ಡು ಎಡ್ಸ್ಕೊಳ್ತಾ ಇದ್ದ, ಟೋಪಿ ತೆಗೆದು ಹಿಂಗಿಟ್ರು. ಪೊಲೀಸರು ಬಂದು ಅಂದ್ರೆ ಎಲ್ಲ ಮಫ್ತಿಲಿದ್ರು, ಲೋಕಾಯುಕ್ತ ಪೊಲೀಸರು ಅಲ್ಲೇ ಫಳಾಯಿಸ್ತಾ ಇದ್ರು. ಬಟ್ ಅಂತ ಅವನ್ನ ಲಾಕ್ ಮಾಡ್ಕೊಂಡ್ಬಿಟ್ರು. ಮನೆ ನೋಡಿದ್ರಲ್ಲ ಇನ್ಸ್ಪೆಕ್ಟರ್ ಹೆಂಗ್ ಲಾಕ್ ಮಾಡ್ಕೊಂಡ್ರಲ್ಲ ಆ ತರಕ್ಕೆ ಇವನು ಅನ್ನೋದು ಇಷ್ಟು ಮಾಡ್ದ. ಪೊಲೀಸರು ಲಾಕ್ ಮಾಡ್ಕೊಂಡು ಅವನ ಹತ್ರ ಇದ್ದು ದುಡ್ಡು ತಗೊಂಡು ಅದಕ್ಕೆ ಪೌಡರ್ ಎಲ್ಲ ಹಾಕಿದ್ರಲ್ವಾ, ಅದಕ್ಕೆ ಪೌಡರ್ ಎಲ್ಲ ಇಸ್ಕೊಂಡಿದ್ರು. ಆ ಪೌಡರ್ನ ಯಾವ್ದೋ ಒಂದು ಸೊಲ್ಯೂಷನ್ ನೋಟನ್ನ ಹತ್ತಿದ್ರು. ಆಮೇಲೆ ಅವನ ಕೈಗೂ ಹಚ್ಚಿದ್ರು. ಬೆಳ್ಳಗಿದ್ದಂತ ನೀರ್ ತರ ಬಿದ್ದಿದ್ದು ಕೆಂಪು ಪಿಂಕ್ ಹಾಕು, ಅದಕ್ಕೆ ರೆಡ್ ಹ್ಯಾಂಡ್. ಅವರು ಪೌಡರ್ ಹಾಕೊಟ್ಟಿರ್ತಾರೆ. ಒಂದು ಇದಿರುತ್ತೆ ಕೆಮಿಕಲ್ಸ್, ಮಾಮೂಲಿ ನಮ್ಮ ಕಾಲ್ಕಂಪ್ ಪೌಡರ್ ಇದ್ದಂಗಿರುತ್ತೆ. ಮುಖ ಕಚ್ಕೊಳ್ತಾರಲ್ಲ, ವಿಶೇಷವಾಗಿ ಹೆಣ್ಮಕ್ಳು ಗಂಡಸರಿಗೆಲ್ಲ ಹಚ್ಕೊಳ್ತಾರೆ. ಸೊ ಆ ತರದ ಪೌಡರ್ ಎಣ್ಸೋವಾಗೆಲ್ಲ ಕೈಗಟ್ಕೊಳ್ತು ಅದ್ರಲ್ಲಿ ಹದ್ದಿದ್ರು ಅಥವಾ ಹೋಟೆಲ್ ಹದ್ದಿದ್ರು ಕೆಂಪು ಹಾಕ್ಬಿಡ್ತು. ಅಂದ್ರೆ ಈ ಮುನಿತಿಮ್ಮಾರೆಡ್ಡಿ ಕೊಟ್ಟಿರುವಂತಹ ದುಡ್ಡೇ ಅವರ ಕೈಯಲ್ಲಿ ಇರ್ತಿದ್ದು. ಅವನಿಗೆ ದುಡ್ಡು ತಗೊಳ್ಳುವಂತಹ ಅವಕಾಶನೂ ಇಲ್ಲ, ಅವ್ನು ತಗೊಳ್ಬಾರ್ದು ತಗೊಂಡಿದ್ದಾನೆ ಅಂತ ರೆಡ್ ಹೆಡ್ ಆಗ. ಲಂಚ ತಗೊಳ್ಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇನ್ರಪ್ಪ? ಇದಕ್ಕಿಂತ ದೊಡ್ಡ ಸಾಕ್ಷಿ ನಮ್ ಕೊಟ್ಟಿರೋದು ಬೇಕಾ? ನಿನ್ನತ್ರ ಯಾಕೆ ದುಡ್ಡು? ಮುಂತಿಮ್ಮಾರೆಡ್ಡಿಗೂ ನಿನಗೂ ಕಚೇರಿನಲ್ಲಿ ಏನು ವ್ಯವಹಾರ ಇಲ್ಲ. ಅಣ್ಣ ಅಲ್ಲ, ತಮ್ಮ ಅಲ್ಲ, ಇನ್ನೊಬ್ಬ ಅಲ್ಲ. ಸಾರ್ವಜನಿಕರು ಕಚೇರಿ ಬಂದು ನಿನ್ ದುಡ್ಡು ಕೊಟ್ರೆ ನೀನ್ ಯಾಕೆ ತಗೊಂಡೆ? ನೀನು ಕಚೇರಿ ಬರುವಾಗ ನಿನ್ನ ಹತ್ರ ಇಷ್ಟು ದುಡ್ಡಿತ್ತು ಅಂತ ಬರೀಬೇಕು, ಹೋಗುವಾಗಲೂ ಇಷ್ಟು ದುಡ್ಡಿತ್ತು ಅಂತ ಬರೀಬೇಕು ಅಂತ ಕಾನೂನಿದೆ. ಹೆಚ್ಚಿಗೆ ದುಡ್ಡಿದ್ದಾಗ ಕ್ಯಾಶ್ ರಿಜಿಸ್ಟರ್ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ ಅವನು ಅಲ್ಲಿ ಮೋಸ ಮಾಡಿ ಸಂಪಾದನೆ ಮಾಡಿರುವಂತ ದುಡ್ಡು ಅಂತ ಬರುತ್ತೆ. ಲೂಟಿ ಹೊಡೆದಿರೋ ದುಡ್ಡು, ಸಂಪಾದನೆ ಎಲ್ಲ ಲೂಟಿ ಹೊಡೆದಿರೋ ದುಡ್ಡು. ಈಗ ಮುಂತಿಮ್ಮಾರೆಡ್ಡಿಗೂ ಅದಕ್ಕೂ ಯಾವ ವ್ಯವಹಾರ ಇಲ್ಲ. ಆತನ ಹತ್ರ ಮುಂತಿಮ್ಮಾರೆಡ್ಡಿ ಹತ್ರ ಇದ್ದಂತ ದುಡ್ಡು ಈಗ ಅವನ ಚೀಫ್ ಆಫೀಸರ್ ಹತ್ರ ಇದೆ. ಈಗೇನು ಸಾಕ್ಷಿ? ರೆಡ್ ಹ್ಯಾಂಡ್ ಸಿಕ್ಕಿರೋದೇ ಸಾಕ್ಷಿ. ಇದನ್ನ ತೀರ್ಮಾನ ಮಾಡೋದಕ್ಕೆ, ಲಂಚಕೋರ ಅಂತ ತೀರ್ಮಾನ ಮಾಡೋದಕ್ಕೆ ನಮ್ಮ ಕೋರ್ಟ್ಗಳು ಎಷ್ಟು ವರ್ಷ ತಗೊಳ್ತವೆ? 5 ವರ್ಷ, 10 ವರ್ಷ. ಅಷ್ಟೊಂದು ಚೀಫ್ ಆಫೀಸರ್ ಅವ್ನು 55-60 ಆಗಿದ್ರೆ ಅವ್ನು ಆರಾಮಾಗಿ 70 ವರ್ಷಕ್ಕೆ ನಿರಾಳವಾಗಿ ಸಾಯ್ತಾರೆ. ಅವನಿಗೆ ಶಿಕ್ಷೆನೂ ಆಗೋದಿಲ್ಲ. ನಮ್ಮ ಕೋರ್ಟ್ಗಳು ಇವತ್ತು ಈ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸರಿಯಾದ ಸಮಯಕ್ಕೆ ರೆಡ್ ಹ್ಯಾಂಡ್ ಆಗಿರೋದನ್ನ ವಾರ 10 ದಿವಸದಲ್ಲಿ ಇವಾಗ ಒಬ್ಬ ಏನು ಕುಲಕರ್ಣಿ ಅಂತ, ಏನ್ ಕುಲಕರ್ಣಿ? ವಿವೇಕ್ ಕುಲಕರ್ಣಿನ ವಿನಯ್ ಕುಲಕರ್ಣಿ ಒಬ್ಬ MLA ಹೈಕೋರ್ಟ್ ಹೋದ, ಸುಪ್ರೀಂ ಕೋರ್ಟ್ ಹೋದಾಗ ಜಾಮೀನಿಗೆ ಸುಪ್ರೀಂ ಕೋರ್ಟ್ ಹೇಳ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಇದೆ. ಅದಕ್ಕೆ 2 ತಿಂಗಳಲ್ಲಿ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ಆತ ಅಪರಾಧನ ಅವನು ಅಂತ ತೀರ್ಮಾನ ಮಾಡಿ. ಎಷ್ಟೋ ಕೇಸ್ಗಳಲ್ಲಿ ಕೋರ್ಟ್ಗಳಲ್ಲಿ ಒಬ್ಬರು ಜಡ್ಜ್ ಇದ್ರು, ಎಲ್ಲಿ ಹಿರಿಯೂರಲ್ಲಿ ಮರ್ಡರ್ ಕೇಸ್ 15 ದಿವಸದ ತೀರ್ಮಾನ ಮಾಡೋದು. ಅದನ್ನೇ ಮರ್ಡರ್ ಆದ 15 ದಿವಸಕ್ಕೆ ತೀರ್ಮಾನ ಮಾಡಿ ಮಾಡಿದ್ದವನ್ನ ಜೈಲು ಕಳಿಸೋದು. ಇಲ್ಲಿ ನಮ್ಮೊಬ್ಬ ಅಯೋಗ್ಯ ಒಬ್ಬ ರಾಕ್ಷಸ ಇದ್ದಾನೆ, ಆತ ಸಾಯಿಸಿ ಅವನು ತಮ್ಮ ಎಲ್ಲ ಸೇರ್ಕೊಂಡು ನಮ್ಮ ಸ್ನೇಹಿತರನ್ನ ಸಾಯಿಸಿರೋದು ಎಷ್ಟು 2011 ಅಲ್ಲ 2009ರಲ್ಲಿ ಸಾಯಿಸಿದ್ದು. ಆರಾಮಾಗಿದ್ದಾನೆ, ಖುಲಾಸೆ ಮಾಡ್ಬಿಟ್ಟ 15 ವರ್ಷ ಆದ್ಮೇಲೆ. ನಮ್ಮ ಕೋರ್ಟ್ಗಳು ಇವತ್ತು ನ್ಯಾಯಾಂಗ ಡಿಲೈಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ಅಂತ. ಅವನು ಸಾಯೋ ಜೈಲಲ್ಲಿಂದ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದು, ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಇತ್ತು ಅಂತ ಇವಳು ಅಪರಾಧಿ ಅಂತ ಕೋರ್ಟ್ ಯಾವ ತೀರ್ಮಾನ ಮಾಡ್ತು? ಜೈಲಂತ ನಮ್ಮ ಪಾರ್ವತಿ ಪತಿಯೇ ಹರ ಹರ ಮಹಾದೇವ್ ಅಂತ ಜೈಲಂತ ಸತ್ ಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಯಾವ ತೀರ್ಮಾನ ಮಾಡ್ತು. ಈಗಿರುವಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ದೋಷಗಳು ಇವತ್ತು. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲ ಕಂಪ್ಲೇಂಟ್ ಮಾಡ್ತೀವಿ. ಬಹಳ ಜನ ಹೇಳ್ತಾರೆ ನೀವು ಕಂಪ್ಲೇಂಟ್ ಕೊಟ್ರೆ ಏನಾಯ್ತು ಅಂತ. ಯಾರು ತೀರ್ಮಾನ ಮಾಡಬೇಕು, ಯಾರು ತನಿಖೆ ಮಾಡಬೇಕು, ಯಾರು ತೀರ್ಪು ಕೊಡಬೇಕು? ಇಡೀ ವ್ಯವಸ್ಥೆ ಕೆಟ್ಟೋಗಿರುವಾಗ, ಭ್ರಷ್ಟಾಗಿರುವಾಗ, ಅದಕ್ಷರಾಗಿರುವಾಗ ಏನು ಹೋರಾಟಕ್ಕೆ ಹೋರಾಟ ಸುಲಭ ಇದೆ ಅಂತ ಹೋರಾಟ ಮಾಡೋರ ಮೇಲೆ ನಮ್ಮ ಪಕ್ಷದಲ್ಲಿ ಲಂಚಮುಕ್ತ ಇದರಲ್ಲಿರೋದಕ್ಕೆ ನಮ್ಮ ಮೊದಲಿನೂ ಅದನ್ನು ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಇನ್ನು ಜನ ಹೇಗಿದ್ದಾರೆ, ನಾವ್ ಹೇಗಿದ್ದೀವಿ? ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ಇದೆ. ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆಯಲ್ವಾ, ನಾನು 15 ಸಲ ಬಂದಿದ್ದೀನಿ, 53 ಸಲ ಬಂದಿದ್ದೀನಿ. ಪ್ರತಿ ಶನಿವಾರ ನಾನು ಇಲ್ಲಿ ಬೆಂಗಳೂರಲ್ಲಿ ಮೋಟರ್ಗಳಲ್ಲಿ ಕೆಲಸ ಮಾಡ್ತಿರುವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಸಿನಿಮಾ ಗಿನಿಮಾ ನೋಡೋದಕ್ಕೆ. ಶನಿವಾರ ಯಾಕಂದ್ರೆ ಶನಿವಾರ ಭಾನುವಾರ ರಜೆ ಇರ್ತಿತ್ತಲ್ವ. ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಒಬ್ಬರು ಬಿಡ್ಡಾರೆಡ್ಡಿ ಅಂತ ತಿರುಮಣ್ಣಹಳ್ಳಿ ಗೊತ್ತಲ್ವಾ? ತಿರುಮಣ್ಣಹಳ್ಳಿ ಬಿಡ್ಡಾರೆಡ್ಡಿ ಅನ್ನೋಂಥವ್ರು ಒಂದು 8 ವರ್ಷದಿಂದ ತೀರೋದು, ಶತಾಯುಷ 102-104 ವರ್ಷದ ವಯಸ್ಸಾಗಿ. ಅವ್ರು ಒಬ್ಬ ದೊಡ್ಡ ಮಗ
ಹೆಸರು ಗೊತ್ತಾ? ಶ್ರೀನಿವಾಸ್ ಎಲ್ಲಾರೆಡ್ಡಿ ದೊಡ್ಡ ಮಗ ಎಲ್ಲಾರೆಡ್ಡಿ ಅಂತ. ಅವರು ಇಂಗ್ಲೆಂಡ್ ಅಲ್ಲಿ ಇಲ್ಲಿ ಬಂದು ಈ RCS ಇದು ರೆಡ್ಡಿ ಜನಸಂಘದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದು. ಈಗ ಬಹುಶಃ ಒಂದು 70-75 ಆಗಿರ್ಬೋದು. ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ನಮ್ಗೆ ಏನ್ ಹೇಳ್ತಾ ಇದ್ರು ಅನ್ನೋದಕ್ಕೆ ಹೇಳ್ತೀವಿ. ನಾನು ನಮ್ಮ ಅಣ್ಣ ನಾವೇನಾದ್ರು ಸರಿಯಾಗಿ ನಮ್ಮಮ್ಮಗೆ ನಮ್ಮ 11-12 ವರ್ಷ ಆಗಿದ್ದಾಗ ಮನೆ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಹಸು ಕಟ್ಟಾಕ್ಲಿಲ್ಲ ಅಥವಾ ಇನ್ನೊಂದೇನೋ ಹುಲ್ ತರಲಿಲ್ಲ, ಸಹಾಯ ಮಾಡ್ಲಿಲ್ಲ ಅಂದ್ರೆ ಏನ್ ಕೋವಣ್ಣ ನಮ್ಗೆ ತುಡಿ ಆ ಬಿಡ್ಡಾರೆಡ್ಡಿ ಕುಡುಕು ಎಲ್ಲಾರೆಡ್ಡಿ ಫಾರಿನ್ ಉಂಟಾಡ ಗೊತ್ತಿಲ್ಲ, ಅಮೆರಿಕ ಮತ್ತೆ ಇಂಗ್ಲೆಂಡ್ ಫಾರಿನ್ ಉಂಟಾಡು ವಾಪಸ್ ಊರ್ಕೊಸ್ತೆ ಪ್ಯಾಂಟ್ తీసేసి నిక్కర్ వేసుకొని పోయి మడి కూతాడు మీరు మీకంత ಎತ್ಕೋವು ಅಂತ ನಮ್ಮಮ್ಮ ಹೇಳ್ತಾರೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಪಕ್ಕ ತಿರುಪತಿ ಬಿಡ್ಡಾರೆಡ್ಡಿ ಅವ್ರ ಮಗ ಎಲ್ಲಾರೆಡ್ಡಿ ಬೇರೆ ದೇಶದಲ್ಲಿ ಇದ್ದಾರೆ, ವಿದೇಶದಲ್ಲಿ ಅಂತಿರೋ ಆಗಿರುವಂತ ವ್ಯಕ್ತಿ ಊರಿಗೆ ಬಂದ್ರೆ ಪ್ಯಾಂಟ್ ತೆಗೆದುಕೊಂಡು ಚಡ್ಡಿ ಹಾಕೊಂಡು ನೇಲ್ ಹಿಡ್ಕೊಂಡು ಹೋಗಿ ಹೊಲ ಉಳ್ತಾನೆ. ಆತ ಅಷ್ಟು ವಿನಮ್ರವಾಗಿದ್ದಾನೆ, ಅಷ್ಟು ಏನು ವಿನಯ ಇದೆ. ನಿಮಗೆ ಇನ್ನು ಈಗ ಬೆಳೀತಾ ಇರುವಂತವ್ರು ನಿಮ್ಗೆ ಎಷ್ಟು ಕೊಬ್ಬು, ಒಂದು ಕೆಲಸ ಮಾಡ್ರಿ ಅಂದ್ರೆ ಮಾಡಲ್ಲ ಅಂತ ಇತ್ತು. ಆವತ್ತು ಎಲ್ಲಾರೆಡ್ಡಿ ಅನ್ನುವಂತಹ ಏನು ವಿನಯ, ಸಂಯಮ, ನ್ಯಾಯ, ನೀತಿಯಿಂದ ನಡ್ಕೊಳ್ಳೋರ್ನ ನಮ್ಮ ಹಿರಿಯರು, ಇವ್ರು ನಿಮ್ಗೆ ಆದರ್ಶ. ಇಂಥವ್ರನ್ನ ನೋಡಿ ನೀವು ಬದುಕಬೇಕು. ಯಾವುದೇ ಎತ್ತರಕ್ಕೆ ಹೋದ್ರೂ ಒಂದು ವಿನಯ ಇರಬೇಕು, ನ್ಯಾಯವಾಗಿ ನೋಡ್ಕೊಳ್ಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಸತ್ಯಕ್ಕೆ ಗೌರವ ಕೊಡಬೇಕು ಅಂತ ನಮ್ಮ ಪುರಾಣಗಳು, ಕಥೆಗಳು, ಹರಿಕಥೆಗಳು ಮನೆಗಳಲ್ಲಿ ಎಲ್ಲ ಬೇರೆ ತರನಪ್ಪ ಹೇಳ್ತಾ ಇದ್ದಿದ್ದು. ಇವತ್ತೇನ್ ಹೇಳ್ತಾರೆ? ಇವತ್ತು ನಮ್ಮ ಅಮ್ಮನೇ ಹೇಳ್ತಾರೆ ನನಗೆ, ಈಗ ಮಂಗಲೇ ಬೇರೆ ಯಾರಪ್ಪ ನಮ್ಮಮ್ಮನೆ ಪಾಪ ಅವಳಿಗೇನೋ ನೋವು ಹೇಳ್ತಾರೆ. ಹಾಗಂದ್ರೆ ನನ್ನ ಬಗ್ಗೆ ಏನು ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ, ಅಥವಾ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ಅಗೌರವ ಇದೆ ಅಂತಲ್ಲ. ಅವ್ರು ನೋಡಿ ಹೆಂಗ್ ಮಾಡಿದ್ರು, ಇವ್ರು ನೋಡಿ ಶೂಟ್ ಮಾಡಿದ್ರು, ಅಲ್ಲಿ ನೋಡಿ ಕಬ್ಲೆ ಕಟ್ಟಿದ್ರು, ಇಲ್ಲಿ ಜಮೀನ್ ತಗೊಂಡ್ರು, ಅವ್ರು ಹಂಗಿದ್ದಾರೆ, ಹಂಗ್ ಮದುವೆ ಮಾಡಿದ್ರು, ನೀನ್ ನೋಡಿ ಇವ್ರು ದುಡ್ಡು ಮಾಡ್ಕೊಂಡಿದ್ರು. ಪ್ರತಿ ಮನೆಯಲ್ಲೂ ಇವತ್ತು ಅಷ್ಟೇ, ಆದ್ರೆ ತಲೆ ಹೊರತು ಮಾಡೋದು ನಮ್ಮಮ್ಮ ಹೇಳಿಲ್ಲ. ಆದ್ರೆ ಇವತ್ತು ಜನ ಅಕ್ಕಪಕ್ಕದವರು, ನಮ್ಮ ಸ್ನೇಹಿತರು, ನೆಂಟರುಗಳು, ದೊಡ್ಡವರೆಲ್ಲ ಏನ್ ಹೇಳ್ತಾರೆ? ತಲೆ ಹೊಡೆದ್ರು ಸರಿ ದುಡ್ಡು ಮಾಡು ಅಂತ. ಈಗಿರೋವಾಗ ಇವತ್ತು ಕೆಲ್ಸಕ್ಕೆ ಸೇರ್ಕೊಂಡಿರೋರು ಅದೇ ಕೆಲಸ ಮಾಡಿದಿರ, ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ? ನಾವೇನೇ ಕೆಟ್ಟೋಗಿದ್ದೀವಿ. ಅಯ್ಯೋ ಅವನು ಲಂಚ ಕೇಳ್ತಾನೆ, ಅಕಸ್ಮಾತ್ ಅವ್ನು ಕೊಳ್ಳಿಲ್ಲ ನಮ್ಗೆ ಇನ್ನೇನ್ ಡ್ಯಾಮೇಜ್, ಎಂತದೂ ಆಗೋದಿಲ್ಲ, ಅವ್ನೇನು ಮಾಡೋದಕ್ಕಾಗಲ್ಲ, ಫೈಟ್ ಮಾಡ್ಬೋದು, ನಮ್ಮ ಆಸ್ತಿ ಎಲ್ಗೂ ಹೋಗಲ್ಲ, ಸ್ವಲ್ಪ ಸಮಯ ನಿಧಾನ ಆಗ್ಬೋದು, ನಮ್ಮ ವಕೀಲರು ಗೊತ್ತದು ನಿಧಾನ ಆಗ್ಬೋದು, ನಮ್ದೇನೋ ಕಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಆದ್ರೆ ಜನಕ್ಕೆ ಒಂದು ಭಯ, ಏನ್ ಮಾಡ್ಬಿಡ್ತಾರೋ ಅಂತೇಳಿ. ಹಾಗಾಗಿ ಇವತ್ತು ಜನರಲ್ಲೇನೆ ಮೌಲ್ಯಗಳು ಹೋಗ್ಬಿಟ್ಟಿವಿ, ಜನರಿಗೆ ಹೋಗಿರೋ. ಅದಕ್ಕೇನೆ ಹಣ ಗಂಡಸರಿಗೆ ಲಿಕ್ಕರ್, ಹೆಂಗಸರಿಗೆ ಕುಕ್ಕರ್, ಎರಡು ಬೆಳೆದವರಿಗೆ ನಿಕ್ಕರ್ ಕೊಡೋಂಥವ್ರಿಗೆ ನಾವು ಹೋಗಿ ಓಟ್ ಹಾಕ್ತಾ ಇದ್ದೀವಿ. ಮಾನ ಮರ್ಯಾದೆ ಇರುವಂತಹ ಜನ ಹೋಗಿ ಬಿಕಾರಿಗಳ ತರ ಬಾಗಿಲು ಇರ್ತಾರೆ. ಎಲೆಕ್ಷನ್ ದಿವಸ ಬಾಗಿಲು ಹಾಕೊಳ್ಳೋದಿಲ್ಲ, ಅವ್ರು ಬಂದು ರಾತ್ರಿ ಬಾಗಿಲು ಹೊಡೆದಾಗ ಅಲ್ವ ತಿಮ್ಮಾರೆಡ್ಡಿ ಅಲ್ವೇನಪ್ಪ ತಿಮ್ಮಾರೆಡ್ಡಿ ಮನೆಗೆ ಬಾಗಿಲು ಕ್ಲೋಸ್ ಮಾಡಲ್ಲ. ಅವತ್ತು ಯಾವ ಪ್ರತಿ ದಿವಸ 4 ಚಿಲ್ಕ ಹಾಕ್ತಾರೆ. ಎಲೆಕ್ಷನ್ ದಿವಸ ಬಾಗಿಲು ಹಾಕೊಳ್ಳಲ್ಲ, ಬಂದು ಅವ್ರು ಬಾಗಿಲು ನಾವು ಬಾಗಿಲು ತೆಗಿಲಿಲ್ಲ ಅಂದ್ರೆ ಅವ್ರು ಸುತ್ತಕೊಂಡು ಹೋಗ್ಬಿಡ್ತಾರೆ, ದುಡ್ಡು ಕೊಡೋದಿಲ್ಲ ಅಂತ ಫೋನ್ ಮಾಡಿ ಕೇಳ್ತಾರೆ, ತಿಮ್ಮಾರೆಡ್ಡಿ ಎಲೆಕ್ಷನ್ ಮೀಟಿಂಗ್ ಯಾಕೆ ಬಂದು ಕೊಟ್ಟಿಲ್ಲ ಅಂತ. ಅಲ್ಲಿ ನೀವು ಕೊಟ್ರೆ ನಾವು ಓಟ್ ಹಾಕ್ತೀನಿ, 5 ಗಂಟೆ ಅಲ್ಲಿ ಕ್ಲೋಸ್ ಆಗ್ತಾ ಇದೆ ಬೂತ್ ಅಲ್ಲಿ, ಕೊಟ್ರೆ ನಾವು ಓಟ್ ಹಾಕ್ತೀನಿ, ಅಂದ್ರೆ ಕೊಡಲ್ಲ. ಈ ತರಕ್ಕೆ ಭಿಕಾರಿ ಮನಸ್ಥಿತಿ ಜನಕ್ಕೆ ಬಂದ್ಕೊಟ್ಟಿದೆ. ಈಗ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದು ದೊಡ್ಡ ಸವಾಲು ಹೌದೋ ಇಲ್ವಾ? ಅಲ್ವೇನೋಣ ದೊಡ್ಡ ಸವಾಲು, ಜನ ಕೆಟ್ಟಿರುವಂತದ್ದು. ಇನ್ನು ನಾವೇನೆ ಇದರಲ್ಲೇ ಮುಖ್ಯವಾಗಿ ನಾವೇನೆ ನಮ್ ಕೆಲಸ ಆಗ್ಬೇಕು ಅಂದ್ರೆ ಭಯ ಪಡ್ತೀವಿ. ಆಮೇಲೆ ಭ್ರಷ್ಟಾಚಾರ ವಿರುದ್ಧ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಿರೋ ಬೆಂಬಲ ಕೊಡ್ತೀವಲ್ಲಪ್ಪ, ನಾವಂದ್ರೆ ನಮ್ ಕೊಟ್ಟಾರೆ. ಇಲ್ಲಿರೋರೆಲ್ಲ ನೀವು ಆತರ ಕೊಟ್ಟಿರೋದ್ರಿಂದಾನೇ ಇವತ್ತಿನ ಟಿ ಶರ್ಟ್ ಹಾಕೊಂಡು ಧೈರ್ಯವಾಗಿ ಇಲ್ಲಿ ಬಂದಿದ್ದೀರಾ. ಆದ್ರೆ ಹೊರಗಿರುವಂತ ಜನ ಕೊಡ್ತಾರೆ ಜನ. ಇವತ್ತು ಪ್ರಜಾಪ್ರಭುತ್ವ ಇಲ್ಲ ನಮ್ಮ ರಾಜ್ಯದಲ್ಲಿ. ಒಂದು 150-200 ಕುಟುಂಬಗಳು ಯಾರ ಹತ್ರ ಕಪ್ಪು ಹಣ ಇದೆಯೋ, ಯಾರು ಕಮಿಷನ್ ತಗೊಳ್ತಾರೋ, ಯಾರು ರಿಯಲ್ ಎಸ್ಟೇಟ್ ಅಲ್ಲೋ ಇನ್ನೊಂದ್ರಲ್ಲೋ ಜನರಿಗೆ ಮೋಸ ಮಾಡಿ ದುಡ್ಡು ಮಾಡಿದಾರೋ, ಅಕ್ರಮ ಗಣಿಗಾರಿಕೆ ಮಾಡಿ ದುಡ್ಡು ಮಾಡಿದಾರೋ, ಅವ್ರ ಹತ್ರ ಮಾತ್ರ ಇವತ್ತು ಬ್ಲಾಕ್ ಮನಿ ಇರೋದು. ಯಾಕೆಂದ್ರೆ ಒಂದೊಂದು ಎಲೆಕ್ಷನ್ 50 ಕೋಟಿ 100 ಕೋಟಿ ಖರ್ಚು ಮಾಡುವಂತ ಕೆಪಾಸಿಟಿ, ವೈಟ್ ಅಂದ್ರೆ ಕ್ಯಾಶ್ ಇಟ್ಕೊಂಡು ಖರ್ಚು ಮಾಡೋ ಕೆಪಾಸಿಟಿ ಯಾರಿಗಿದೆಯಪ್ಪ? ಹಾಲಿ MLA ಅಥವಾ ಮೊನ್ನೆ ತಾನೇ ಹಿಂದಿನ ತನಕ ಇದ್ದಂತ ಮಾಜಿ MLA. ಈಗ ಬಿ ಸೋಮಶೇಖರ್ ಅಂತ ಇದರಲ್ಲಿದ್ದಾರೆ ಮಳವಳ್ಳಿ, ನಮ್ಮ ಅರಕಲಗೂಡು AT ರಾಮಸ್ವಾಮಿ ಇದ್ದಾರೆ, ವಯಸ್ಸು ದತ್ತ ಇದ್ದಾರೆ. ಇವರೆಲ್ಲ 10 ವರ್ಷ 15 ವರ್ಷದಿಂದ 20 ವರ್ಷ MLA ಆಗಿದ್ದಂತವ್ರು.
ಒಂದಷ್ಟು ಗೌರವ ಉಳಿಸ್ಕೊಂಡಿದ್ದಂತವ್ರು. ಅವ್ರು ಆ ಕಡೆ ದುಡ್ಡು ಮಾಡಿಲ್ಲ, ಈ ಕಳೆದ 15 ವರ್ಷದ ಅಧಿಕಾರವಿಲ್ಲ, ಅಕಸ್ಮಾತ್ ಖರ್ಚು ಮಾಡಬೇಕು ಅಂದ್ರೆ ಎಲ್ಲಿಂದ ತರ್ತಾರೆ ದುಡ್ಡು? ಹಿಂದಿನ ಎಲೆಕ್ಷನ್ ನಲ್ಲಿ ಸೋತವನು ಅಂದ್ರೆ ಹಿಂದಿನ ಎಲೆಕ್ಷನ್ MLA ಆಗಿದ್ದವನು ಅಥವಾ ಈಗ MLA ಆಗಿರೋರ ಹತ್ರ ಮಾತ್ರ ಜನರಿಗೆ ಹಂಚೋದಿಕ್ಕೆ ಇಷ್ಟು ಕೋಟಿ ಹಂಚೋದಿಕ್ಕೆ ದುಡ್ಡಿದೆ. ಎಲ್ಲಿಂದ ಕೊಳ್ಳೆ ಹೊಡೆದವರು? ಜನರಿಂದಲೇ ಕೊಳ್ಳೆ ಹೊಡೆದು. ಈಗಿನವಾಗ ಪ್ರಜಾಪ್ರಭುತ್ವದಲ್ಲಿ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕಿರುವಂತಹ ಸವಾಲುಗಳು ಅಷ್ಟಿಷ್ಟಲ್ಲ. ಆದ್ರೂ ನಾವೇ ಸೇರಿದ್ದೀವಿ. ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಅನ್ಯಾಯ ಅಕ್ರಮ ನಿಲ್ಲಿಸಬೇಕು, ಸಾಮಾಜಿಕ ನ್ಯಾಯ ತೆಗೆಸ್ಕೊಳ್ಬೇಕು, ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ. ಅದಕ್ಕೆ ನಾವು ಹೇಗೆ ಸಿದ್ಧರಾಗಬೇಕು? ಜ್ಞಾನಕ್ಕಿಂತ ಶಕ್ತಿಶಾಲಿ ಅಂತ ಯಾವುದೂ ಇಲ್ಲ. ನಿನ್ನೆ ಒಂದು ಸಭೆ ಹೇಳಿದೆ, ಬೆಂಗಳೂರು ಬೆಂಗಳೂರು ಯೂನಿವರ್ಸಿಟಿಲಿ ಓದಿರೋರು ಯಾರು ಪದವೀಧರಿದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದ ಇವತ್ತಿನ ಕೇಂದ್ರ ವಿಶ್ವವಿದ್ಯಾಲಯ ಅದ್ರದ್ದು ಧ್ಯೇಯ ವಾಕ್ಯ ಏನಪ್ಪ ಇದೆ? ನಾಲೆಡ್ಜ್ ಇಸ್ ಡಿವೈನ್ ಅಂತಲ್ಲ, ಅದು ಈ ಜ್ಞಾನಿನ ಸದೃಶಂ ಅಂತ. ಅಂದ್ರೆ ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡ್ರೆ ಮಾತ್ರ, ತಿಳ್ಕೊಂಡ್ರೆ ಮಾತ್ರ ನಾವು ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಏಕಾಂಗಿಯಾಗಿದ್ರೆ ಬಡದಾಗ್ತಾರೆ, ಕೇಸ್ ಫಿಟ್ ಮಾಡ್ತಾರೆ. ಇವತ್ತು ಮಹೇಶ್ ನಮ್ಮ ಆನೇಕಲ್ ತಾಲೂಕಲ್ಲಿ ಭ್ರಷ್ಟಾಚಾರದ ವಿರುದ್ಧ, ಪೊಲೀಸ್ ದೌರ್ಜನ್ಯದ ವಿರುದ್ಧ ಬಹಳ ದೊಡ್ಡ ಹೋರಾಟ ಮಾಡಿರೋರು ಯಾರಪ್ಪ? ಮಹೇಶ್ ಒಬ್ಬರೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ 4-6 ಜನ ತೋರಿಸ್ತಾ ಇದ್ದಾರೆ. ಅದೇ KRS ಪಕ್ಷ ಅದು ಎಷ್ಟೆಷ್ಟೋ ಮೊನ್ನೆ ಇಬ್ಬರ ಮೇಲೆ ಕೇಸ್ ಆಗಿದೆ. ಅನೇಕರಿಂದ ಎಲ್ಲ ಬಂದಿದ್ರು ಹೊಸೂರು ಇದಕ್ಕೆ ಮೈಸೂರಿಗೆ ಬರೋವಾಗ ಒಬ್ಬ ಪೊಲೀಸ್ ಅವನು ತರ ಅದೇನು ಹುಚ್ಚು ತರ ಕಾಂತಾರದ ಪಾರ್ಟ್ ಮತ್ತೆ ಕಾಂತಾರ ಅವನ ತರ ಪಾರ್ಟ್ ಹುಚ್ಚ ಅಲ್ಲಿನ ಚನ್ನಪಟ್ಟಣದ ಅವನು ಹೇಳ್ತಾ ಇದ್ದ ಅವರು ಇವ್ರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ಚನ್ನಪಟ್ಟಣದಲ್ಲಿ ಇಂಟರ್ನೆಟ್ ಬೇಲ್ ಹೇಗಾಗೋ ಆಯ್ತು. ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಅಂತ ಹೋದಾಗ ಅಟ್ರಾಸಿಟಿ ಕೇಸ್ ಇದೆ, ಆ ಕೇಸ್ ಇದೆ, ಈ ಕೇಸ್ ಇದೆ, ಇವನು ಹೆಬಿಚುವಲ್ ಅಫೆಂಡರ್ ಮಹೇಶ್ ಅಂತ ಹೇಳಿ ಕೋರ್ಟ್ಗೆಲ್ಲ ಹೇಳಿ ನಾನು ಅಂದ್ಕೊಂಡೆ ಬಹುಶಃ ಈ ಸಲ ಮಹೇಶ್ನಿಗೆ ಮೊದಲೊಂದು 4 ದಿವಸ ಹೋಗಿ ರಾಗಿ ಮುಂದೆ ತಿಂದು ಬಂದಿದ್ದ ಪರಿವಾರದಲ್ಲಿ. ಈ ಸಲ ಒಂದು ತಿಂಗಳೇ ಹೋಗ್ಬೋದು, ಯಾಕಂದ್ರೆ ಹೈಕೋರ್ಟ್ ಯಾವ ಅಂತ ಹೇಳಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮ KRS ಪಕ್ಷದ ವಕೀಲರು ಅನಂತರಕ್ಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ನಂಜನಗೂಡ ಒಳ್ಳೆ ವಕೀಲರು ಚೆನ್ನಾಗಿ ವಾದ ಮಾಡಿ ಈಗ ರೆಗ್ಯುಲರ್ ಬೇಲ್ ಆಗಿದೆ. ಏನ್ ಭಯ ಪಡ್ಬೇಕಾಗಿಲ್ಲ ಪದ್ಮಮ್ಮ. ಅದಕ್ಕೆ ಅವರು ಜಡ್ಜ್ ಕೊಡ್ತಾನೋ ಇಲ್ವೋ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಕೊಡ್ಬೋದು ಅಂತ ರಾಘವೇಂದ್ರ ಸ್ವಾಮಿ ಹೋಗಿದ್ರು. ಅವರಲ್ಲಿರೋವಾಗ ಬೇಗ ಅವರಲ್ಲಿದ್ದಾರೆ. ಅಕಸ್ಮಾತ್ ಏನಾದ್ರು ಇಲ್ಲಿ ಬೇರೆ ಅವ್ರು ಅರೆಸ್ಟ್ ಮಾಡ್ಬಿಡ್ತಾರೆ ಅಂತೇಳಿ ಅಲ್ಲಿ ಹಂಗೆ ತೆಲಂಗಾಣಕ್ಕೂ ಅದಕ್ಕೂ ಹೋಗೋಣ ಅಂತ ಮಂತ್ರಾಲಯದಲ್ಲಿ ಬೇರೆ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಇಲ್ಲ ಬರ್ತಾ ನಿಜ ನೋಡ. ಮಹೇಶ್ ಏಕಾಂಗಿಯಾಗಿ ಹೋರಾಡಿದ ಅವರ ಅಪುರಾಣೆ ಬೇರೆ ಸಿಗ್ತಾ ಇರಲಿಲ್ಲ, ಸಿಗುವಂತ ಜಡ್ ಲಾರಿಗಳು ಸಿಗ್ತಾ ಇರಲಿಲ್ಲ. ಲಕ್ಷ 10 ಲಕ್ಷ 20 ಲಕ್ಷ ಖರ್ಚು ಮಾಡ್ಬೇಕು. ಉಚಿತವಾಗಿ ಅನಂತರಕ್ಕೆ ಉಚಿತವಾಗಿ ಮಹೇಶ್ ಪರವಾಗಿ ವಾದ ಮಾಡಿದ್ದಾರೆ. ನಾವು ಹೀರೋಗಳಾಗ್ಬೇಡಿ, ನಾನೇನೇಳ್ತೀನಿ, ಹೀರೋಗಳಾಗ್ಬೇಡಿ, ಹೀರೋಗಳಾಗ್ಬೇಡಿ, ಲೀಡರ್ಗಳಾಗಿ. ನರಿ ಎಲ್ಲ ತಿಳ್ಕೊಳ್ಳಿ, ನರಿಗಳಾಗ್ಬೇಡಿ. ಯಾಕೆ ಗೊತ್ತಾ? ನರಿ ಏಕಾಂಗಿಯಾಗಿ ವಾಸ ಮಾಡುತ್ತೆ. ಹುಲಿನೂ ಆಗ್ಬೇಡಿ. ಹುಲಿ ಯಾವತ್ತೂ ಆನೆ ಸಾಯಿಸಿಲ್ಲ. ತನಗಿಂತ ದೊಡ್ಡ ಪ್ರಾಣಿಯನ್ನ ಹುಲಿ ಸಾಯಿಸೋದಕ್ಕಾಗಲ್ಲ. ಆದರೆ ಸಿಂಹಗಳು ಗುಂಪು ಕೂಡ್ಕೊಂಡು ಆನೆಯನ್ನ ಸಾಯಿಸ್ತವೆ. ಸಿಂಹಗಳಾಗಿ ಗುಂಪಲ್ಲಿದ್ದು ಹೋರಾಟ ಮಾಡಿ. ಅದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ನಾವು ನಾನೇ ಮೀಸೆ ತಿರುವಿ ಬೆರೆದವರೆಲ್ಲ ಅವನು ಮಣ್ಣಾಗೋದಕ್ಕೆ ಅವರೇನು ಮಣ್ಣಾಗೋದಿಲ್ಲ. ಆದ್ರೆ ಇವ್ರು ಬಹಳ ಬೇಗ ಮಣ್ಣಾಗ ಬೇಡ ಗುಂಪಲ್ಲಿ. ಅದಕ್ಕೆ ನಾವು ನಾಯಕತ್ವ ಶಿಬಿರ ಅಂತೇಳಿ ಅಷ್ಟು 20 ವರ್ಷದಲ್ಲೂ 2014ರಿಂದ ಹಿರೇಮಠ ಜನಸಂಗ್ರಾಮ ಪರಿಷತ್ ಸಹಯೋಗದಲ್ಲಿ ಮಾಡ್ತಾ ಬಂದಿದ್ದೀವಿ. ಇವೆಲ್ಲ ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಸವಾಲುಗಳು ಮಧ್ಯೆ ಇರುವಾಗ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ನಮಗೊಂದಷ್ಟು ಮಾಹಿತಿ ಬೇಕು. RTI ಹಾಕೋದು ಹೇಗೆ ಅಂತ ಕಲಿಬೇಕು. ನಮ್ಮನ್ನ ಪೊಲೀಸರು ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಕಾನೂನಿನ ಒಂದು ಪ್ರಾಥಮಿಕ ಅರಿವಿರಬೇಕು. ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ಯಾವಾಗ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಬಹುದು, ಯಾವಾಗ ಮಾಡೋದಿಕ್ಕೆ ಆಗೋದಿಲ್ಲ, ಪೊಲೀಸರು ನಮ್ಗೆ ನೋಟಿಸ್ ಕೊಟ್ಟ ತಕ್ಷಣ ನಾವು ಹೋಗ್ಬಾರ್ದಾ, ಪೊಲೀಸರು ನಮ್ಮನ್ನೆಲ್ಲಂದ್ರೆ ಹಿಡ್ಕೊಂಡು ಹೋಗ್ಬಿಡ್ಬೋದಾ, ನಮ್ಮ ಮನೆಗೆ ಏಕಾಏಕಿಯಾಗಿ ನುಗ್ಬಿಡ್ಬಹುದಾ, ಇದಿಲ್ಲದೆ ಏನಂತಾರೆ ಅದಕ್ಕೆ ಸರ್ಚ್ ವಾರೆಂಟ್ ಇಲ್ಲದೆ ಮನೆಗೆ ನುಗ್ಗು ಆಗಿಲ್ಲ. ಆದ್ರೆ ಎಷ್ಟೆಲ್ಲ ಗೊತ್ತಿದೆ, ಸರ್ಚ್ ವಾರೆಂಟ್ ಅನ್ನು ಪದಾನು ಕೇಳಿರೋದಿಲ್ಲ, ವಾರೆಂಟ್ ಇರಬೇಕು. ಇವೆಲ್ಲ ಇದೆ, ಸಾಕಷ್ಟು ಹಕ್ಕುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಅದಕ್ಕೆ ಹಿಂದೆ ಪೊಲೀಸ್ ಇವರಿದ್ದಾಗಲೂ ಇತ್ತು, ಬ್ರಿಟಿಷ್ ಇದ್ದಾಗಲೂ ಒಂದಷ್ಟು ನಾಗರಿಕ ಹಕ್ಕುಗಳನ್ನು ಖಾತ್ರಿ ಮಾಡಿತ್ತು. ಹಾಗಾಗಿ ಇವತ್ತು ಸಂವಿಧಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ಸಾಕಷ್ಟು ಹಕ್ಕುಗಳಿದೆ, ಅದೇನು ತಿಳ್ಕೊಳ್ಬೇಕು. ಇವಾಗ ಮಾಹಿತಿ ಹಕ್ಕು ಆಗುವಾಗ ಒಂದಷ್ಟು ಅಕ್ರಮ ನಡೆದಿದೆ, ಅದನ್ನ ಹೊರಗಿಡಬೇಕು ಅಂದ್ರೆ ನಮ್ಗೊಂದು ಮಾಹಿತಿ ಬೇಕು. ಅದನ್ನ ಹಾಕೋದು ಹೇಗೆ? ಅದಕ್ಕೆ ಈ ಕಳ್ಳಕದಿ ಮೋಸಗಾರರು ರಂಗೋಲಿ ಕೆಳಗಡೆ ತೂರ್ತಾರೆ, ಚಾಪೆ ಕೆಳಗಡೆ ತೂರ್ತಾರೆ. ಆ ಚಾಪೆ ಕೆಳಗಡೆ ತೂರಿದಾಗ ನಾವು ಆ ಚಾಪೆನೆತ್ತಿ ಅವ್ರನ್ನ ಬಯಲು ಮಾಡೋದು ಹೇಗೆ ಗೊತ್ತಾಗಬೇಕಲ್ವಾ? ಇವೆಲ್ಲ ತಿಳ್ಕೊಳ್ಳೋದಕ್ಕೆ ಜ್ಞಾನ ಬೇಕು. ತಿಳ್ಕೊಳ್ಬೇಕು ಅಂದ್ರೆ ಇಂಥ ಕಾರ್ಯಾಗಾರಗಳಿಗೆ ಹೋಗ್ಬೇಕು. ಆಮೇಲೆ ನಾವೆಲ್ಲ ಸೇರಿ ಜೊತೆಯಲ್ಲಿ ಕೆಲಸ ಮಾಡಬೇಕು. ಆವಾಗ ಈಗ ನಾನಂತೂ ಎಲ್ಲಿ ಹೋಗ್ಲಿ ನಿಮ್ಗೆ ಟೀ ಶರ್ಟ್ ಹಾಕೊಂಡು ಒಂದಷ್ಟು ಓಡಾಡೋದ್ರ ಅನುಭವ ಬಂದಿದೆ, ಖಂಡಿತ ಬಂದಿದೆ. ಜನ ನಿಮ್ಮನ್ನ ಗೌರವದಿಂದ ಮಾತಾಡ್ತಾರೋ ಇಲ್ಲಪ್ಪ? ಟೀ ಶರ್ಟ್ ಹಾಕೊಂಡಾಗ ಬೇರೆ ಟೈಮಲ್ಲಿ ಗೊತ್ತಿಲ್ಲ, ಬಹಳ ಜನ ಗೌರವದಿಂದ ಮಾತಾಡ್ತಾರೆ. ಎಷ್ಟೋ ಜನ ಕೊಡಿ ನಿಮ್ದು ಸ್ಕ್ಯಾನರ್ ಡೊನೇಷನ್ ಮಾಡ್ತೀನಿ ಅಂತಾರೆ, ಊಟ ಕೊಡಿಸ್ತಾರೆ. ನನಗೆ ಬಸ್ಸಲ್ಲಿ ಹೋಗುವಾಗ ಕಂಡಕ್ಟ್ರು ಅವನೇ ಹಾಕೊಂಡ ಇಲ್ಲ ತರ ಟಿಕೆಟ್ ತಗೊಳ್ಳೋದ ಕೂಡ ನಾನು ನಿಮ್ಮ ಹತ್ರ ದುಡ್ಡೇ ತಗೊಳ್ಳಲ್ಲ ಸರ್, ನನ್ನ ದುಡ್ಡು ಅದು ಅಂತ 19 ರೂಪಾಯಿ ಒಂದ್ಸಲ ಇಲ್ಲಿಂದ ಕೋರಮಂಗಲದಿಂದ ಮೆಜೆಸ್ಟಿಕ್ಗೆ ಅಲ್ಲೇ ನಾವು ಪೊಲೀಸರು ಮೊನ್ನೆ ಒಬ್ಬ ಪೊಲೀಸರು ಇಷ್ಟೆಲ್ಲ ಪೊಲೀಸರು ನಮ್ಮ ವಿರುದ್ಧ ಅಂತಾರಲ್ವಾ, ಒಬ್ಬ ಪೊಲೀಸ್ ಫೋನ್ ಮಾಡಿದ್ದ ನಾನು ಸಾರ್, ನಾನು ಆಗಾಗ ಯಾವಾಗ ಮಾಡ್ತಾ ಇದ್ದೆ, ನನಗೇನು ಮುಖ್ಯ ಪರಿಚಯ ಇಲ್ಲ, 1-2 ಸಲ ಮಾಡಿದ್ದೆ. ಸಾರ್ ನನಗೆ ಇವಾಗ ಹೆಡ್ ಕಾನ್ಸ್ಟೇಬಲ್ ಇಂದ ASI ಆಗಿ ಪ್ರಮೋಷನ್ ಆಗಿದೆ, 5,000 ರೂಪಾಯಿ ಜಾಸ್ತಿ ಆಗಿದೆ ಇನ್ಕ್ರಿಮೆಂಟ್. ಎಷ್ಟು? ಆ ಮೊದಲ ಇನ್ಕ್ರಿಮೆಂಟ್ ನಾನು ನಿಮ್ಮ ಪಕ್ಷಕ್ಕೆ ಕೊಡ್ಬೇಕು ಸರ್. ಅದ್ರದ್ದು ಗೊತ್ತು ಏನಿದೆ ಕಾನೂನಲ್ಲಿ ಅಂತ. ಸೊ ನಾನು ಹೇಳಿದೆ, ತುಂಬಾ ಧನ್ಯವಾದಗಳು, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಅದೇ ನೀವು ನಮ್ಗೆ ಕೊಡುವಂತಹ ಬೆಂಬಲ. ಅದ್ರ ಜೊತೆಗೆ ನೀವು ಕೊಡಬೇಕು ಅನ್ಕೊಂಡ್ರೆ ನೀವು ಸರ್ಕಾರಿ ಅಧಿಕಾರಿಯಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಡೊನೇಷನ್ ಮಾಡೋಕ್ಕಾಗೋದಿಲ್ಲ, ನಿಮಗೂ ಗೊತ್ತಿದೆ. ಹಾಗಾಗಿ ನಿಮ್ಮ ಮನೆಯವ್ರು ಯಾರ ಕೈಲಾದ್ರೂ ಡೊನೇಟ್ ಮಾಡಿ. ಹೌದು ಸರ್ ನಾನು ಮಾಡ್ತೀನಿ ಸರ್ ಅಂತ ಇಮಿಡಿಯೇಟ್ ಆಗಿ ನಾನು ಫೋನ್ ಕಟ್ ಮಾಡಿ 1 ನಿಮಿಷ ಆಗಿಲ್ಲ, ಅಷ್ಟೊತ್ತಿಗೆ ಅವ್ರ ಮನೆಯವ್ರ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿಸಿರೋ 5,000 ರೂಪಾಯಿ ನನಗೆ ಸ್ಕ್ರೀನ್ ಶಾಟ್ ಕಳಿಸಿ. ಅನುಭವ ಬಂದಿದೆಯಲ್ಲಪ್ಪ ನಮ್ಗೆಲ್ಲ. ಇವತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಏನು KRS ಪಕ್ಷ ಅಂದ್ರೆ ಸಾರ್ವಜನಿಕರಲ್ಲಿ ಅಷ್ಟೇ ಅಲ್ಲ ಅಧಿಕಾರಿಗಳಲ್ಲೂ ಗೌರವ ಇದೆ. ಆ ಗೌರವವನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಅದನ್ನ ಜಾಸ್ತಿ ಮಾಡಬೇಕು. ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲೇ ನಮ್ಮ ಆನೇಕಲ್ ತಾಲೂಕಲ್ಲೇ ಅದೆಷ್ಟು ಜನ ಅವರು ಬೇರೆ ಬೇರೆ ಪಕ್ಷದಲ್ಲಿದ್ರು, ರವಿಕೃಷ್ಣ ರೆಡ್ಡಿನೋ, ಮಹೇಶ್ ರೆಡ್ಡಿನೋ, ವಿಜಯ ರೆಡ್ಡಿನೋ, ಇನ್ಯಾರೋ ನಮ್ಮ ಇರುವಂತವ್ರು ನಮ್ಮ ಸ್ನೇಹಿತರು ನೆಂಟರು ಅಂದ್ಕೊಂಡು ನಾವು KRS ಪಕ್ಷದವ್ರು ಅಂದ್ಕೊಂಡು ಹೋಗಿ ಪುರಸಭೆಯಲ್ಲಿ, ಪಂಚಾಯತಿ ಆಫೀಸ್ಗಳಲ್ಲಿ, ತಾಲೂಕು ಆಫೀಸಲ್ಲಿ ಕೆಲಸ ಮಾಡಿಸ್ಕೊಂಡಿಲ್ಲಪ್ಪ. ಮಾಡಿಸ್ಕೊಂಡಿದಾರ ಇಲ್ವಾ? ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಈ ಸಂಪರ್ಕ ಹೇಳೋ ಅಗತ್ಯ ಇದೆಯಾ? ನಮ್ಮ ಹೋರಾಟ ಯಾರೇ ಹೋಗ್ಲಿ, ಅವನು ಯಾವುದೇ ಪಕ್ಷದವನಾಗಿರ್ಲಿ, ಯಾವುದೇ ಜಾತಿಯವನಾಗಿರ್ಲಿ, ಯಾವುದೇ ಹಿನ್ನೆಲೆಯವನಾಗಿರ್ಲಿ, ಅಧಿಕಾರಿಗಳು ಕೂರಿಸಿ ಅವನ ಕೆಲಸವನ್ನ ನಯಾ ಪೈಸಾ ಲಂಚ ಇದೆ ಮಾಡ್ಕೊಡ್ಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ, ಮಾಡಿಸ್ಕೊಳ್ಳೋದು ನಮ್ಮ ಹಕ್ಕು. ಅಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ನಾವು ಇವತ್ತು ಹೋರಾಟ ಮಾಡ್ತಿರುವಂತದ್ದು. KRS ಪಕ್ಷ ಅಲ್ಲ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮಾಡಿದಂತ ಕಾರಣದಿಂದಾಗಿ ನಮ್ಮ ಹೋರಾಟದ ಕಾರಣಕ್ಕಾಗಿ 3 ಚೀಫ್ ಸೆಕ್ರೆಟರಿಗಳನ್ನ ಇಡೀ ಸರ್ಕಾರದಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಉನ್ನತ ಅಧಿಕಾರಿ ಯಾರಪ್ಪ? ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ. 3 ಚೀಫ್ ಸೆಕ್ರೆಟರಿಗಳನ್ನ ಖುದ್ದು ನಾನು ಭೇಟಿ ಮಾಡಿದ್ದೀನಿ. ಒಂದು ಇದಕ್ಕೆ ನಮ್ಮ ಮರಾಠಿಯವರು ಬಂದಿದ್ರು ಅನ್ಸುತ್ತೆ, ಮಂಜುನಾಥ್ ಅವರು ಬಂದಿದ್ರು. ನಾವು ಖುದ್ದು ಭೇಟಿ ಮಾಡಿದ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು, ಬಂದಂತಹ ಸಾರ್ವಜನಿಕರನ್ನ ಕೂರಿಸಿ ಕೆಲಸ ಮಾಡಿಸ್ಕೊಡ್ಬೇಕು, ಸೌಜನ್ಯದಿಂದ ನಡ್ಕೊಳ್ಬೇಕು ಅಂತ ಹೇಳಿದ್ದಲ್ಲ, ಮೆಮೊ ಮುಂಚೂಣಿ ಹೊರಡಿಸಿದ್ದಾರೆ. ಈ ವರ್ಷ ಅಲ್ಲ, 2019-20 6 ವರ್ಷಗಳ ಹಿಂದೆನೆ 2019 ಸೆಪ್ಟೆಂಬರ್ ಅಲ್ಲಿ ಜ್ಞಾಪಕ ಇದೆ. ನಾವು ಅವತ್ತು ಭೇಟಿ ಮಾಡಿದ್ವಿ ಚೀಫ್ ಸೆಕ್ರೆಟರಿನ. ಕೋವಿಡ್ ಬಂದು, ಕೋವಿಡ್ ಆದ್ಮೇಲೆ ನಾವು 32 ದಿವಸಗಳ ಕಾಲ 31 ಜಿಲ್ಲೆಗಳಲ್ಲಿ ಒಂದು ಬೈಕ್ ಜಾಥಾ ಮಾಡಿದ್ವಿ. ಆವತ್ತೊಂದು 65 ತಾಲೂಕು ಆಫೀಸ್ಗಳು ಹೋಗಿ ಚೆಕ್ ಲಿಸ್ಟ್ ಮಾಡ್ಕೊಂಡು ಹೋಗಿ ಅಭಿಯಾನ ಮಾಡಿದ್ವಿ, ಲಂಚ ಮುಕ್ತ ಕರ್ನಾಟಕ ಅಭಿಯಾನ. ಅದನ್ನು ತಗೊಂಡು ಹೋಗಿ ಕೊಟ್ಟು ಬದಲಾವಣೆ ಮಾಡಬೇಕು, ಇದೆಲ್ಲ ಸುಧಾರಣೆ ತರಬೇಕು ಅಂತ ಮಾಡಿದ್ರು. ಒಂದಷ್ಟು ನಮ್ಮ ಕಾರಣಕ್ಕಾಗಿದೆ. ಇವತ್ತು ನಿನ್ನೆ ಒಬ್ಬ 40,000 ನಂತೆ ಆತನಿಗೆ ಪೆನ್ಷನ್ ಒಬ್ಬ ASI ಆಗಿ ರಿಟೈರ್ಡ್ ಆದಂತ ವ್ಯಕ್ತಿಗೆ ಕೋಲಾರದಲ್ಲಿ ಸಿಕ್ಕಿದ್ರು. ಸರ್ ನಿಮ್ಮ ಕಾರಣಕ್ಕಾಗಿ ನಮ್ಮಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇದೆ ಸರ್ ಅಂತ ಪೊಲೀಸರು ಇವತ್ತು ಫ್ಲೈಓವರ್ ಮೇಲೆ ಆಕ್ಸಿಡೆಂಟ್ ಆದಾಗ ಪೊಲೀಸರೆಲ್ಲ ಬಂದು ಕೈ ಕುலுಕಿ, ಸರ್ ನೀವು ಮಾಡ್ತಿರೋದು ಚೆನ್ನಾಗಿದೆ ಸರ್, ಒಳ್ಳೆ ಕೆಲಸ ಸರ್. ಅದು ಏನ್ ಮಾಡೋದು ಸರ್, 10% ಜನ ಮಾಡೋ ಹೇಳ್ತಿರೋ ಕೆಲಸಕ್ಕೆ ನಮ್ಗೆಲ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಸರ್. ನಾನು ಹೇಳಿದೆ, ಹೌದಪ್ಪ, 90% ಜನ ನೀವೇನು ಸುಮ್ಮನೆ ಇದ್ದೀರೋ, ನೀವು 10% ಜನರನ್ನ ತರಕ್ಕೆ ತಗೊಳ್ಬೇಕು ಅಂತ ಹೇಳಿ. ಅಲ್ಲಪ್ಪ, ನೀವು 90% ಜನ ಒಳ್ಳೆಯವರು ಅಂತೇಳಿ 10% ಜನ ಬಿಟ್ಬಿಟ್ರೆ ಅವರಿಗೆಲ್ಲ ಕೂಡ ಹೊಡ್ಬಿಡ್ತಾರೆ. ಹಾಗಾಗಿ ಇವೆಲ್ಲ ನೀವು ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ ಇವತ್ತು ಹೋರಾಟಕ್ಕೆ ಜನ ಬೆಂಬಲ ಬರ್ತಾ ಇದೆ.
ಆಮೇಲೆ ಹಿಂದೆ ಎಷ್ಟೆಷ್ಟೋ ಸಂಘಟನೆಗಳು ಪಕ್ಷಗಳು ಬಂದು ರೋಲ್ ಕಾಲ್ ಅಂತಾವು ಅಥವಾ ಒಬ್ಬೊಬ್ಬರಲ್ಲಿ ಅವಲಂಬಿತವಾಗಿ ನಾನು ಗೌರವಾಧ್ಯಕ್ಷ ಅಷ್ಟೇ ಒಂದು 5-6 ವರ್ಷದಿಂದ ನಾವೇನು ಕಾರ್ಯಕ್ರಮಗಳಲ್ಲಿ ನಾವೇನು ಜಾಸ್ತಿ ಯಾವ್ದೋ ಇಂಥ ಕಾರ್ಯಕ್ರಮ ಬನ್ನಿ ಅಂದ್ರೆ ಅದು ಮಿಕ್ಕ ಎಲ್ಲ ಕೆಲಸಗಳನ್ನ ಇವತ್ತಿರುವಂತಹ ಹಾಲಿ ಸಮಿತಿನೇ ಮಾಡುತ್ತೆ ನಿರಂತರವಾಗಿ. ಆದ್ರೆ ನಾವು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಇವತ್ತು ಗೌರವ ಬಂದಿದೆ. ಎಷ್ಟೋ ಜನ ಬಂದ್ರು ಹೋರಾಟಗಾರರು, ಆದ್ರೆ 4 ವರ್ಷ 5 ವರ್ಷ 6 ವರ್ಷ ಆಗೋಷ್ಟೊತ್ತಿಗೆ 4 ಕೇಸ್ ಕೊಡೋಷ್ಟೊತ್ತಿಗೆ ಮನೆಗೆ ಹೋದವರು ಮತ್ತೆ ವಾಪಸ್ ಹೊರಗೆ ಬರ್ಲಿಲ್ಲ. ಬಂದ್ರಪ್ಪ ಜನ ನಂಬಿರ್ಲಿಲ್ಲ ಇಲ್ಲಿ ತನಕ ನಮ್ಮನ್ನ. ಈಗ ನನಗೆ ನೆನ್ನೆ ತಾನೇ ಇನ್ನೊಂದು ಸಮಸ್ಯೆ ಬಂದಿದೆ, ಅಲ್ಲಿ ಶಿಕಾಗೋಲಿ ಎಲೆಕ್ಷನ್ ಅಲ್ಲಿ ನಿನ್ನೆ ಸಮಸ್ಯೆ ಬಂದಿದೆ. ಅಲ್ಲಿಂದ ಸೌರೂರಿಂದ ಬಂದಿದ್ದಾನೆ ಒಬ್ಬ ಪೊಲೀಸರು ನೆನ್ನೆ ನನಗೆ ಸಮಸ್ಯೆ ಕೊಡೋದಕ್ಕೆ. ಇಷ್ಟೆಲ್ಲ ಕೇಸ್ಗಳಿದ್ರು ನಾವು ಭಯ ಪಟ್ಟಿದೀವ? ಅವ್ರನ್ನ ಮಾಡ್ತಾ ಪೊಲೀಸರು ಜೈಲಲ್ಲಿ ಹೋದ್ರೆ ತಾನೇ ಏನಾಗುತ್ತೆ? ನಾವೇನು ಅಲ್ಲಿನ ಉಪವಾಸ ಕೆಡೋದಿಲ್ಲ, ಒಂದಷ್ಟು ಊಟ ಕೊಡ್ತಾರಲ್ವ, ಆಯ್ತು ನ್ಯಾಯದ ಪರವಾಗಿ ಹೋರಾಟ ಮಾಡೋವಾಗ ಏನಾದ್ರೂ ಬರ್ಲಿ ಅಂತ ನಾವು ಮುನ್ನುಗ್ತಾ ಇದ್ದೀವಿ. ಅದರಿಂದ ಇವತ್ತು ಸಮಾಜದಲ್ಲಿ ನಮ್ಮ ಬಗ್ಗೆ ಒಂದು ನಂಬಿಕೆ ಬಂದಿದೆ. ಇಷ್ಟು ನಾನೇನು ವಿಚಾರ ಹೇಳಿದೆ, ನಮಗಿರುವಂತಹ ಸವಾಲುಗಳೇನು? ರಾಜಕೀಯ ಹಸ್ತಕ್ಷೇಪ, ರಾಜಕಾರಣಿಗಳು ಭ್ರಷ್ಟರ ರಕ್ಷಣೆ ಮಾಡೋದು, ಅವರನ್ನು ಅವರೇ ರಕ್ಷಣೆ ಮಾಡ್ಕೊಳ್ಳೋದು, ನ್ಯಾಯಾಂಗದ ಒಂದು ನಿಧಾನಗತಿಯ ನ್ಯಾಯ ತೀರ್ಮಾನ, ಸತ್ತು ಮೇಲೆ ಅವರ ಅಪರಾಧ ಅಂತ ತೀರ್ಮಾನ ಮಾಡುವಂತದ್ದು, ಜೊತೆಗೆ ನಮ್ಮ ಸಂಸ್ಥೆಗಳು ಲೋಕಾಯುಕ್ತ, ಲೋಕಪಾಲು ಇವೆಲ್ಲವೂ ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ, ಒಬ್ಬ ಕಳ್ಳ ಕದಿಮನನ್ನ ಅದಕ್ಕೆ ಚೇರ್ಮನ್ ಮಾಡಿದ್ದಾರೆ. ಯಾರೋ ನಮ್ಮ ಹಾಲಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶ್ಯಾಮ್ ಭಟ್ ಅಂತ ಅವನೇ ದೊಡ್ಡ ಕಳ್ಳ. ಅವನಿಗೆ ಮಾನವ ಹಕ್ಕುಗಳು, ಭ್ರಷ್ಟಾಚಾರ ಮಾಡುವಂತದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ, ಆದ್ರೆ ಆತ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾನೆ ಅಂದ್ರಪ್ಪ. ದೊಡ್ಡ ಭ್ರಷ್ಟ ಅಂತೇಳಿ ದೊಡ್ಡ ದೊಡ್ಡ ಸುದ್ದಿಗಳು ಬಂದಿದ್ದು. ಹಾಗಾಗಿ ಇವತ್ತು ಮಾನವ ಹಕ್ಕುಗಳು, ಮಹಿಳಾ ಆಯೋಗಗಳು, ಇನ್ನೊಂದು ಕೆಲಸ ಮಾಡ್ತಿದ್ಯಾ? ಯಾರೋ ಒಬ್ಬೊಬ್ರು ಬಂದಾಗ ಒಂದಷ್ಟು ಮಾಡ್ತಾರೆ, ಮಿಕ್ಕಾಗೆ ಬಹುತೇಕವಾಗಿ ಇಲ್ಲ. ಜೊತೆಗೆ ಜನ ಸರಿ ಇದೀವಾ, ಸರಿ ಇದಾರಾ? ಅವೆಲ್ಲ ಒಂದು ಪರಿವರ್ತನೆ ಆಗ್ತಾ ಇದೀವಿ. ನಾವು ನಮ್ಮಲ್ಲಿರೋ ಬಹುತೇಕರು ಲಂಚ, ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಲಂಚ ಕೊಟ್ಟಿದೀವಿ, ಅನಿವಾರ್ಯವಾಗಿ ಕೊಟ್ಟಿದ್ದೀವಿ. ಹಾಗಂತೇಳಿ ನಾವು ಅಪರಾಧಿಗಳಲ್ಲ. ಇವಾಗ ಕೊಡ್ತಾ ಇಲ್ಲ, ನಾವು ಕೊಡೋ ಅಗತ್ಯ ಇದೆ. ಇವತ್ತು KRS ಪಕ್ಷದ ಹೆಸರು ಹೇಳಿದ್ರೆ, ಲಂಚ ಮುಕ್ತ ಹೆಸರು ಹೇಳಿದ್ರೆ ಲಂಚ ತಗೊಳ್ಳೋ ಧೈರ್ಯ ಇದೆಯಾ ಯಾವನಿಗಾದ್ರು ರಾಜ್ಯದಲ್ಲಿ? ಇಡೀ ರಾಜ್ಯದಲ್ಲಿ ಇವತ್ತು ಬದಲಾವಣೆ ಆಗ್ತಾ ಇದೆ, ಸಣ್ಣ ಮಟ್ಟದಲ್ಲ, ರಾಜ್ಯದಲ್ಲೆಲ್ಲ ಜನರಿಗೂ ಗೊತ್ತಾಗಿದೆ. ಇದು ಮುಂದಕ್ಕೆ ಇನ್ನೂ ಹೆಚ್ಚಾಗಬೇಕು. ಆದ್ರೆ ಜನ ಎಲೆಕ್ಷನ್ ನಲ್ಲಿ ಯಾರು ಗೆಲ್ಲಿಸ್ತಾ ಇದ್ದಾರೆ? ಜೈಲ್ಗೆ ಹೋಗಿ ಬಂದವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಕರಪ್ಷನ್ ಕೇಸ್ಗಳಲ್ಲಿ ಜೈಲ್ಗೆ ಹೋಗಿ ಬಂದವ್ರನ್ನ ಜನ ಗೆಲ್ಲಿಸ್ತಾ ಇದ್ದಾರೆ. ಇನ್ನು ಒಳ್ಳೆಯ ಪ್ರಾಮಾಣಿಕ ಜನರು ಬರದೆ, ಜನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳದೆ ಸಮಾಜ ಬದಲಾಗುತ್ತಾ? ಬಹಳ ಬೇಗ ಬದಲಾಗಲ್ಲ. ಅದಕ್ಕೊಂದು ಸಮಯ ಬೇಕು, ಸಮಯ ಕೊಡೋಣ, ಕಾಯ್ಬೇಕು. ಇವೆಲ್ಲ ಸಮಸ್ಯೆಗಳ ನಡುವೆ ಪರಿಹಾರಗಳು ಎಲ್ಲಿದೆ ಅಂದ್ರೆ, ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅನ್ಕೊಂಡಿರುವಂತವ್ರು ಸಂಘಟಿತವಾಗಿ ಕೆಲಸ ಮಾಡೋದು, ಪರಸ್ಪರ ಗೌರವ ವಿನಯದಿಂದ ಕೆಲಸ ಮಾಡುವಂತದ್ದು, ಬೇಕಾದಂತಹ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳೋದು. ಇವತ್ತು ಅದಕ್ಕೇನೆ ನಿಮಗೆ ಒಂದು ಶಸ್ತ್ರವಾಗಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ಕೊಂಡು ಇಡೀ ದೇಶದಲ್ಲೇನೆ ನಾವು ಮಾಡಿದಂತ ವಿಡಿಯೋ ಆಕ್ಟಿವಿಸಮ್ನ, ಲೈವ್ ಆಕ್ಟಿವಿಸಮ್ನ ಬೇರೆ ಯಾವ ಸಂಘಟನೆ ಪಕ್ಷ ಮಾಡಿಲ್ಲ ಇಡೀ ದೇಶದಲ್ಲಿ. ಮಾಡಿದೆಯೇನ? ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿದೆ. ಆದ್ರೆ ಇಲ್ಲಿರುವಂತಹ ಜಾತಿ ರಾಜಕಾರಣ, ಭ್ರಷ್ಟ ರಾಜಕಾರಣ, ಇಡೀ ಮಾಧ್ಯಮದವರೇನೆ ರಾಜಕಾರಣಿಗಳ ಕೈಗೊಂಬೆಗಳಾಗಿರುವಂತಹ ಕಾರಣಕ್ಕಾಗಿ ಅಂತ ಜನಕ್ಕೆ ಇಡೀ ದೇಶದಲ್ಲಿಯೇ ವಿಶಿಷ್ಟವಾದಂತಹ ಹೋರಾಟ ಲಂಚ ಮುಕ್ತ ಕರ್ನಾಟಕ ಮಾಡೋ ವೇದಿಕೆ KRS ಪಕ್ಷದವರು ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ನಮಗ್ ಗೊತ್ತಿದೆ, ನಮ್ದು ಇಡೀ ದೇಶದಲ್ಲೇ ಈ ತರದ ಇನ್ನೊಂದು ಸಂಘಟನೆ ಪಕ್ಷ ಇಲ್ಲ ಅಂತ. ಇದನ್ನ ನಾವೆಲ್ಲ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು, ಬೇಕಾದಂತ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು. ಇದು ನಮ್ಮ ಮುಂದೆ ಇರುವಂತಹ ಸವಾಲುಗಳು ಮತ್ತೆ ಪರಿಹಾರಗಳು. ಸಮಸ್ಯೆಗಳಿದೆ ಗೊತ್ತಾಗಲಿಲ್ಲ, ಯಾಕಂದ್ರೆ ಪರಿಹಾರಗಳು ನಮ್ಮಲ್ಲೇ ಇದೆಯಲ್ವಾ? ನಾವೇನೆ ನಿಮ್ಮಲ್ಲಿ ಎಷ್ಟು ಜನ RTI ಹಾಕಿ ಲಂಚ ಭ್ರಷ್ಟಾಚಾರ ನಿಲ್ಸಿದಿರಲ್ವಾ? ಗಾಮಕ್ಕೆ ಆಗ್ತಾ ಇದ್ದಂತ ದಬ್ಬಾಳಿಕೆ ಮಾಡ್ತಿದ್ದಂತ ಪೊಲೀಸರು T-ಶರ್ಟ್ ನೋಡಿದ ತಕ್ಷಣ ನಾವ್ ಇವ್ರನ್ನ ಆ ತರ ದಬ್ಬಾಳಿಕೆ ಸುಳ್ಳು ಕೇಸ್ ಬೇಕಾದ್ರೆ ಹಾಕೋಣ. ದಬ್ಬಾಳಿಕೆ ಮಾಡ್ತಾರ ಎಲ್ಲ ಒಂದ್ ಕಡೆ ಅಪರೂಪಕ್ಕಾಗುತ್ತೆ, ಅತಿರೇಕವಾಗಿ ಅವನ ಮೆಂಟ್ಲಾದ ಕಾಣ್ತಾ ಇರ್ತಾರ, ಬಿರ್ಜವನ್ನು ಮಾಡ್ಬೋದು. ಆದ್ರೆ ಮಿಕ್ಕಾಗೆ KRS ಪಕ್ಷದವ್ರನ್ನ ಗೌರವದಿಂದಾನೆ ಕರ್ಕೊಂಡು ಹೋಗಿ ಗೌರವದಿಂದಾನೆ ಸುಳ್ಳು ಕೇಸ್ ಹಾಕ್ತಾರೆ. ಗೌರವದಿಂದಾನೆ ಅವ್ರಿಗೂ ಗೊತ್ತಿದೆ ಎಲ್ಲೂ ಹೋಗಲ್ಲ, ಆದ್ರೆ ಇವ್ರಿಗೆ ಅಲಿಸ್ಬೇಕು ಅಂತ. ಅದನ್ನ ಪರವಾಗಿಲ್ಲ, ಇದು ಒಂದು ಹೋರಾಟದ ಭಾಗ ಅಂತ ನಾವು ಮಾಡ್ತಾ ಇರೋದ್ರಿಂದಾಗಿ ನಮ್ಮ ಕೈಯೇ ಮೇಲಾಗಿದೆ. ಅಲ್ಲಿ ಅವನೋ DGP ಹೇಳ್ದ, DGIGP ಹೇಳ್ದ, ಅದು ಆದೇಶ, ಇದು ಆದೇಶ, ಹಂಗೆಲ್ಲ ಅಂತ ಕುಡ್ಗೋಸಿನೂ ಇಲ್ಲ. ಯಾವ ಆದೇಶನೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ಕಚೇರಿಗೆ ಹೋಗ್ಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಯಾವುದೂ ಇಲ್ಲ. ಇವತ್ತು ಯಾರ ಕೈ ಮೇಲಾಗಿದೆ? ಸತ್ಯ ನ್ಯಾಯ ನೀತಿಗಾಗಿ ಹೋರಾಡುವಂತವರ ಕೈ ಮೇಲಾಗಿದೆ ನಮ್ಮ ರಾಜ್ಯದಲ್ಲಿ. ಆದರೆ ಇದು ಏನಿದೆ ಶತ್ರುಪಾಳ್ಯ ಅನ್ನುವಂಥದ್ದು, ಅದು ರಕ್ತ ಬೀಜಾಸುರ ವಂಶದವರು. ರಕ್ತ ಬೀಜಾಸುರ ಕತೆ ಗೊತ್ತಲ್ಲಪ್ಪ? ಬೀಜಾಸುರ ಅಂತಿರ್ತಾನೆ, ಅವನ ಮೈಯಿಂದ ಒಂದು ರಕ್ತ ಬಂದ್ಬಿದ್ರೆ ಅದೆಷ್ಟೋ ಲಕ್ಷ ಜನ ಅವನ ತರನೇ ಹುಟ್ಟಿದಂತೆ ರಾಕ್ಷಸ.
ಅದಕ್ಕೆ ಅವನ ಮೈಯಿಂದ ರಕ್ತ ಸುರಿದೇನೆ ಅವ್ನು ಕೊಲ್ಲಬೇಕು. ಅದಕ್ಕೆ ಏನು ಶಿವ ಪಾರ್ವತಿನೇ ಮದುವೆ ಆಗ್ಬೇಕು, ಅದಕ್ಕೆ ಅವ್ರು ಹುಟ್ಟದವನೇ ಅವ್ನು ಸಾಯಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಪುರಾಣ. ಸೊ ಇವತ್ತು ನಾವೆಲ್ಲ ಒಂದಷ್ಟು ಆನೆಕಲ್ ಕಂಟ್ರೋಲ್ ಮಾಡಿದ್ರೆ ಕನಕಪುರದಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗುತ್ತೆ ಅಣ್ಣ? ಕನಕಪುರದಲ್ಲಿ ಜನನೇ ಭಯ ಪಡ್ತಾರೆ ಬರೋದಿಕ್ಕೆ, ಆಚೆ ಬರೋದಿಕ್ಕೆ ಆಗುತ್ತಾ? ಆದ್ರೆ ನಾವು ಇವತ್ತು ಆನೇಕಲ್ ತಾಲೂಕಲ್ಲೋ ಇನ್ನೊಂದು ಕಡೆ ಧೈರ್ಯದಿಂದ ಒಂದು ಸಂಘಟನೆ ಮಾಡಿದ್ರೆ ನಮ್ಮ ಪಕ್ಕ ತಾಲೂಕು ಬದಲಾಯಿಸೋದಕ್ಕಾಗೋದಿಲ್ವಾ? ನಾವೇ ಹೋಗಲ್ಲ ಅಭಿಯಾನ ಮಾಡೋದಕ್ಕಾಗೋದಿಲ್ವಾ? ಅಲ್ಲಿ ಹೊಳೆ ನರಸೀಪುರಕ್ಕೆ ಹೋಗಿರ್ಲಿಲ್ವ? ನಾವು ಹೋಗಿಲ್ವ? ಹಾಗಾಗಿ ಇವತ್ತು ನಾವೆಲ್ಲೆಲ್ಲಿದ್ದೀವಿ ಅಲ್ಲಿ ನಾವು ಒಂದಷ್ಟು ಶಕ್ತಿ ಸಂಪಾದನೆ ಮಾಡ್ಕೊಳ್ತಾ ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗ್ಬೇಕು. ಅದಕ್ಕೆ ಬೇಕಾದಂತ ಜ್ಞಾನವನ್ನ ಪಡ್ಕೊಳ್ಬೇಕು. ಪರಿಹಾರಗಳು ನಮ್ಮ ಹತ್ರನೇ ಇದೆ, ಆ ಪರಿಹಾರಗಳು ಏನಿದೆ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ಕೊನೆಯಲ್ಲಿ ಒಂದಷ್ಟು ಜ್ಞಾನ, ನಾವು ನನ್ನ ಬಗ್ಗೆ ನಿಮ್ಗೆಲ್ಲ ಒಂದಷ್ಟು ಗೊತ್ತಿದೆ ಆಲ್ರೆಡಿ. ಆದ್ರೆ ನಮ್ಮ ಚಿಂತನೆಗಳೇನು, ಇಲ್ಲಿ ತನಕ ಬರೋದಕ್ಕೆ ಕಾರಣ ಏನು ಅಂತ ನಾನು ಅಮೆರಿಕದಲ್ಲಿದ್ದಾಗ 2006ರಿಂದ 2010 ತನಕ ಲೇಖನಗಳನ್ನ ಬರೀತಾ ಇದ್ದೆ. ಅಮೆರಿಕದಿಂದ ರವಿ ಅಂತ ಒಂದು ವಿಕ್ರಾಂತ ಕರ್ನಾಟಕ ನಾವೇ ಸ್ಥಾಪನೆ ಮಾಡಿದಂತ ಶುರು ಮಾಡಿದಂತ ಪತ್ರಿಕೆ. ಅದು ಒಂದು ಪುಸ್ತಕ, ಒಂದು 50 ಲೇಖನಗಳ ಒಂದು ಪುಸ್ತಕ ಇದೆ ಅಮೆರಿಕದಿಂದ ರವಿಯಲ್ಲಿ. ಅದನ್ನೇ ಓದಿ ಅಂತ ಬಂದಿರೋದ್ರಿಂದ ನಮ್ದಿದೆ, ನೀವು ತಗೊಂಡು ಓದಿ ಅಂತ ಹೇಳ್ತೀನಿ. ಪುಸ್ತಕ ಓದಿ, ಒಳ್ಳೊಳ್ಳೆ ಸಿನಿಮಾ ನೋಡಿ, ಒಳ್ಳೆ ನಾಟಕ ನೋಡಿ, ನಿಮ್ಮನ್ನ ಪ್ರಚೋದಿಸುವಂತಹ ನಿಮ್ಗೊಂದು ಜ್ಞಾನ ಕೊಡುವಂತದ್ದನ್ನ ನೋಡಿ. ಹೆಣ್ಮಕ್ಳು ಆ ದರಿದ್ರ ಸೀರಿಯಲ್ಗಳು, ಅತ್ತೆ ಒಳ್ಳೆಯವಳಾಗಿದ್ದೆ, ಸೊಸೆ ಕೆಟ್ಟವಳು ಆಗಿದ್ದೆ, ಅತ್ತೆ ಕೆಟ್ಟವಳು, ಇಬ್ರು ಸ್ಕೇರ್ ಮಾಡ್ತಾ ಇರ್ತಾನೆ. ಪಾಪ ನಡ್ಕತೆಯಲ್ಲಿ ಗಂಡ ಆದವನು ಮಗ ಅದನ್ನು ಸಿಕ್ಕಾಕೊಂಡು ಅವನು ಡಬಲ್ ಮ್ಯಾರೇಜ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಇದೇನ ನಾನೇ ನೋಡ್ತೀನಿ ನಮ್ಮೆಲ್ಲ ಸಂಬಂಧದಲ್ಲಿ ಆ ತರದ ಹಲ್ಕಾಗಳು ಯಾರು ಇಲ್ಲಪ್ಪ. ಸೊಸೆಯರು ಹಲ್ಕಾಗಳಲ್ಲ, ಅತ್ತೆಯರು ಹಲ್ಕಾಗಳಲ್ಲ. ಆದ್ರೆ ಟಿವಿ ಸೀರಿಯಲ್ಗಳಂತೂ ಯಾರೊಬ್ರು ಹಲ್ಕಾಗಳೇ. ಏನು ಅವನಿಗೂ ಅಫೇರು, ಇವ್ರಿಗೂ ಅಫೇರು, ಎಲ್ಲೋ ಅಪರೂಪಕ್ಕೆ ನಡೆಯೋದನ್ನ ಇವ್ರು ದೊಡ್ಡದಾಗಿ ತಂದು ಮನೆ ಹೆಣ್ಮಕ್ಳು, ಅಮ್ಮ ನಾಳೆ ಪುಸ್ತಕ ಓದ್ಬೇಕು, ಮಕ್ಕಳ ಜೊತೆ ಕೂತ್ಕೊಂಡು ಪುಸ್ತಕ ಓದಿ ಜ್ಞಾನ ಪಡ್ಕೊಳ್ಬೇಕು. ಹಿಂದೆ ಸ್ವಾತಂತ್ರ್ಯ ಬಂದಾಗ ನಮ್ಮಲ್ಲಿ 70-80% ಜನಕ್ಕೆ ಅಕ್ಷರಾಭ್ಯಾಸ ಇರಲಿಲ್ಲ. ಅವತ್ತು ನೆಹರೂರವರ ನೇತೃತ್ವದಲ್ಲಿ ಸರ್ಕಾರ ಆವತ್ತಿನ ಕಾಲದಲ್ಲೇನೆ ವಯಸ್ಕರ ಶಿಕ್ಷಣ ಅಂತ ಮಾಡಿ ಸ್ಕೂಲ್ಗಳಲ್ಲೋ, ಊರಲ್ಲಿ ದೇವಸ್ಥಾನದಲ್ಲೋ ಸಂಜೆ ಹೊತ್ತು 11 ಗಂಟೆ ಕೂರಿಸಿ ಈ ಕಲಿಸಿ ಕನಿಷ್ಠ ಸೈನ್ ಮಾಡೋದನ್ನಾದ್ರೂ ಕಲಿಸ್ತು. ಇವತ್ತು ಮನೇಲಿ ಕೂತ್ಕೊಂಡೆ ಮಕ್ಕಳೇ ನಾವು ಪಾಠ ಕಲಿಬಹುದು. ಇದಂತೂ ಇವತ್ತಂತೂ ಚಾಟ್ ಜಿಪಿಟಿ ಅದು ಇದು ಬಂದು ಸಣ್ಣ ಪುಟ್ಟದ ನಾಲೆಡ್ಜ್ ಇರುವಂತವ್ರು ಇವತ್ತು ಅದ್ಭುತವಾದ ಕೆಲಸಗಳನ್ನ ನಮ್ಮ ಫೋನಲ್ಲೇನೆ ಮಾಡಬಹುದು. ಹಾಗಾಗಿ ಕಲಿ, ತಿಳ್ಕೊಳ್ಳಿ. ಯಾವುದೋ ಕಿತ್ತೋಗಿರುವಂತ ಸೀರಿಯಲ್ಗಳು ನೋಡ್ಕೊಂಡು ಕೆಟ್ಟ ಜನ ಸಹವಾಸ ಮಾಡ್ಕೊಂಡು ಕುಡಿಬಾರ್ದನ್ನ ಕುಡಿದು ತಿನ್ನಬಾರ್ದನ್ನ ತಿಂದು ಜೀವನ ಹಾಳು ಮಾಡ್ಕೊಳ್ಳೋ ಬದಲಿಗೆ ಒಳ್ಳೆಯವರ ಸಹವಾಸದಲ್ಲಿ ಒಳ್ಳೆಯ ಕೆಲಸದಲ್ಲಿ ಜೀವನವನ್ನ ಸಾಗಿಸಿ. ಬಸವಣ್ಣ ಹೇಳಿದಾಗೆ ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ. ಏನ್ ಹೇಳಿ? ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ. ಇದಕ್ಕೆ ಬಿಡಿಸಿ ಹೇಳ್ಬೇಕಾ? ಇದು ಗೊತ್ತಾಗದೇ ಇರುವಂತ ವಿಧಾನ ಇರಬಹುದು, ಆದ್ರೆ ಸ್ವಲ್ಪ ಕಲ್ತ್ಕೊಳ್ಳಿ. ಈ 4 ಇದ್ರೆ ಮಾತ್ರ ಅವನು ಸದ್ಭಕ್ತ, ದೇವರ ಭಕ್ತ, ಒಳ್ಳೆಯ ಭಕ್ತ. ಯಾರು ಅಂದ್ರೆ ಇವೆಲ್ಲ ಗುಣಗಳು ಇರುವಂತನು. ಅವನು ಒಳ್ಳೆ ಪ್ರಜೆನೋ ಹೌದೋ ಇಲ್ವೋ? ಭಕ್ತ ಅಂದ್ರೆ ಆವತ್ತಿನ ಕಾಲದಲ್ಲಿ ಸಂವಿಧಾನ ಇರಲಿಲ್ಲ, ಕಾನೂನು ಇರಲಿಲ್ಲ. ನ್ಯಾಯವಾಗಿ ನಡ್ಕೊಂಡ್ರೆ ಮಾತ್ರ ಇನ್ನೊಬ್ಬರು ಪಕ್ಕದವರು ಬದುಕ್ತಾರೆ ಅನ್ನುವಂತ ವಾತಾವರಣ ಇದ್ದಾಗ ನಮಗ್ ನಾವೇ ಕಡಿವಾಣಗಳನ್ನು ಹಾಕೊಳ್ಬೇಕಾಗಿರುವಂತ ಸಂದರ್ಭದಲ್ಲಿ ಬಸವಣ್ಣನವರು ಕಾನೂನು ಇದೇನು ಸುವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ಜನರಿಗೆ ಸ್ವಯಂ ನಿಯಂತ್ರಣ ಹಾಕೊಳ್ಳೋದಕ್ಕೆ ಹೇಳಿದಂತ ಮಾತುಗಳು. ಆದ್ರೆ ಪ್ರಜಾಪ್ರಭುತ್ವದಲ್ಲೂ ನಾವು ಸತ್ಪ್ರಜೆಗಳಾಗಬೇಕು ಅಂದ್ರೆ ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ರೆ ಮಾತ್ರ ಸತ್ಪ್ರಜೆ. ಏನಿದೆ? ಸತ್ಪ್ರಜೆ. ಸತ್ತ ಪ್ರಜೆ ಅಲ್ಲ, ಸತ್ತ ಪ್ರಜೆ ಒಂದೇ ಪದ ಅಲ್ಲಪ್ಪ. ಸತ್ಯವಾದ ಪ್ರಜೆ, ಸತ್ಪ್ರಜೆ. ಸತ್ತ ಪ್ರಜೆ ಅಲ್ಲ, ಒಳ್ಳೆಯ ಪ್ರಜೆ. ಈಗ ನಾವೆಲ್ಲ ಅದಕ್ಕಾಗೋ ದಿಕ್ಕಲ್ಲಿದ್ದೀವಿ, ಆಗಿದೀವಾ ಗೊತ್ತಿಲ್ಲ, ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಪ್ರಯತ್ನ ಮಾಡದೇ ಇರೋ ದೊಡ್ಡ ಶಕ್ತಿ ಇದೆ. ಹಾಗಾಗಿ ಆ ರಕ್ತ ಬೀಜಾಸುರರನ್ನ ನಾವು ಮೀರಬೇಕು ಅಂದ್ರೆ ನಾವು ಹೆಚ್ಚೆಚ್ಚು ಶಕ್ತಿಯನ್ನ ಸಂಪಾದನೆ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾಗಿನೇ ಒಂದಷ್ಟು ಪುಸ್ತಕ ತಂದಿದ್ದೀನಿ. ನಮ್ಮ ಆನೇಕಲ್ ತಾಲೂಕಲ್ಲಿ ನನ್ನ ಪುಸ್ತಕ ಓದೋದಷ್ಟು ಗಮನ ಕೊಡೋಣ. 250 ರೂಪಾಯಿ, 300 ರೂಪಾಯಿ ಪುಸ್ತಕ, 250 ರೂಪಾಯಿ ಇದೆ. 25 ತಂದಿದ್ದೀನಿ. ಇದು ಹೆಚ್ಚು ಕಮ್ಮಿ 100 ಜನ ಮೇಲೆ ಸೇರಿಲ್ವಾ ವಿಜಯ್? 100 ಜನ 4 ಒಬ್ಬ ತಗೊಂಡ್ರು 25 ಕಾಪಿ ಹೋಗ್ಬೇಕಲ್ವಾ ಶೋಭಾ? ಅದು 250 ರೂಪಾಯಿ ತಗೊಂಡು ನಿನ್ನೆ ನಮ್ಮ ಜವಾಬ್ದಾರಿ. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಬಲವಂತ ಮಾಡೋಣ. ಆದ್ರೆ ನಾನು ಹೇಳಿ ನಮ್ದೇ ಪುಸ್ತಕ ಓದಿ ಅಂತಲ್ಲ, ಇಲ್ಲಿಂದ ನಾನು ಶುರು ಮಾಡಿ ಓದ್ದೇ ಇರುವಂತವನು. ನನಗೆಲ್ಲ ಗೊತ್ತು, ಅಹಂಕಾರ ಬೇಡ. ನಮ್ಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಇರುತ್ತೆ. ನಮ್ಗೇನಾದ್ರು ಸಮಸ್ಯೆ ಆದಾಗ ಕೋರ್ಟ್ ಬೇಕಂತ ತಕ್ಷಣ ಕಾರ್ಯಕ್ರಮ ಹೋಗ್ತೇವೆ, ನಮ್ಗೆಲ್ಲ ಗೊತ್ತು. ಇರ್ತೀವಿ ಅನ್ನೋಣ. ಏನೋ ಹೆಚ್ಚು ಕಮ್ಮಿ ಆದಾಗ ಮಕ್ಕಳಿಗೋ ನಮಗೂ ಹೆಚ್ಚು ಕಮ್ಮಿ ಆದಾಗ ಡಾಕ್ಟರ್ ಓಡೋಲ್ಲ, ಓಡೋಗ್ತೀವೋ ಇಲ್ಲೋ? ನನಗೆಲ್ಲ ಗೊತ್ತು, ನಾನೇ ಮನೆ ಮದ್ದು ಮಾಡ್ಕೊಂಡವ್ರು ಇದ್ದಾರೆ, ನೆಗೆದು ಬಿದ್ದಿದ್ದಾರೆ ಬಹಳ ಜನ.
ಮನೆ ಮಂದಿ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗದೆ ಆ ಕಾಲ ಮರಣಕ್ಕೂ ಈಡಾಗಿದ್ದಾರೆ. ಹಾಗಾಗಿ ಯಾರ ಹತ್ರ ತಿಳಿದಿರೋರ ಹತ್ರ ಹೋಗ್ಬೇಕು, ಒಂದು ವಿಚಾರಗಳನ್ನ ತಿಳ್ಕೊಳ್ಳಿ. ಬೇರೆ ಬೇರೆ ನಮ್ಮನೇಲಂತೂ ಸಾವಿರಾರು ಪುಸ್ತಕಗಳಿದೆ. ನಾವು ಇವತ್ತು ಇಲ್ಲಿ ತನಕ ಬರೋದಕ್ಕೆ ಬೇರೆ ದೊಡ್ಡ ಕಾರಣ ಅಂದ್ರೆ ನಮ್ಮ ಮನೇಲಿರುವಂತಹ ಪುಸ್ತಕಗಳು, ನಾವು ಚಿಕ್ಕಂದಿಂದ ಓದ್ತಾ ಬಂದಂತಹ ಪುಸ್ತಕಗಳು. ಹಾಗಾಗಿ ನೀವು ಈಗಲೂ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಷ್ಟ ಅಲ್ಲ, ಅಸಾಧ್ಯ ಅಲ್ಲ ನಾವು ಮಾಡ್ತಿರುವಂತಹ ಹೋರಾಟ. ಪ್ರಾಣ ಏನು ತೆಗಿಯಲ್ಲ, ಆದ್ರೆ ಸ್ವಲ್ಪ ಅಸಾಧ್ಯ ಅಲ್ಲ, ಕಷ್ಟ. ಹೌದು, ಕಷ್ಟ ತುಂಬಾ ಕಷ್ಟನೂ ಅಲ್ಲ. ಯಾಕಂದ್ರೆ ಎಲ್ಲರೂ ಹಂಚ್ಕೊಂಡಾಗ ಕಷ್ಟ ಆಗುತ್ತೆ ಅಂದ್ರಪ್ಪ, ಒಬ್ಬೊಬ್ಬರೇ ಮಾಡಿದಾಗ ಕಷ್ಟ ಆಗುತ್ತೆ. ಎಲ್ಲರೂ ಹಂಚ್ಕೊಂಡಾಗ ಅಷ್ಟೇನು ದೊಡ್ಡ ಕಷ್ಟ ಆಗಲ್ಲ. ಅಸಾಧ್ಯ ಅಂತೂ ಅಲ್ಲವೇ ಅಲ್ಲ. ಸೊ ಸಾಧ್ಯವಾದಂತಹ ಅಷ್ಟೇನು ಕಷ್ಟ ಪಡುವಂತಹ ಕೆಲಸ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಸಮಾಜಕ್ಕೆ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನ ಇಬ್ಬರು ಒಳ್ಳೆ ತಿಳುವಳಿಕಸ್ತರು, ಇವರು ನಮ್ಮ ಮಂಜುನಾಥ್ ಹಿರೇಚೌಟಿ, ಡಿನೈರ್ ಟು ಡಿಸ್ಕ್ಲೋಸರ್ ಅಂತ, ಅವರು ಸೊರಬ ಬಂಗಾರಪ್ಪನ ಕಾನ್ಸ್ಟಿಟ್ಯೂನ್ಸಿ ರಾಣವಟ್ಟಿ ಅವರು ಪುಸ್ತಕ ಬರೆದಿದ್ದಾರೆ. ಎಲ್ಲಿ ಪುಸ್ತಕ ಅದು ತಡೆ ಇದೆಯಾ? ಒಂದು ಇಂಗ್ಲಿಷಲ್ಲಿ ಬರೆದಿದ್ದಾರೆ. ಅವರು ನಿಮ್ಗೆಲ್ಲ ಜನರಿಗೆಲ್ಲ ಕನ್ನಡದಲ್ಲಿ ಅರ್ಥ ಆಗಲ್ಲ, ಬೇಕಾಗಿಲ್ಲ ಅಂತ ಹೇಳಿ ಇಂಗ್ಲಿಷಲ್ಲಿ ಬರೆದಿದ್ದಾರೆ. ಅದನ್ನ ಆದಷ್ಟು ಬೇಗ ಕನ್ನಡದಲ್ಲೂ ಮಾಡಿ ಅಂತ ನಾವು ಹೇಳಿದ್ದೀವಿ, ತಮಾಷೆಗೆ ಹೇಳಿದೆ. ನಿರಾಕರಣೆ, ನಾವೇನಾದ್ರು ಮಾಹಿತಿ ಕೇಳಿದಾಗ ನಿರಾಕರಿಸ್ತಾರಲ್ವಾ, ನಿರಾಕರಣೆಯಿಂದ ಅದನ್ನ ಹೊರತೆಗೆಯುವ ಒಂದು ಕಡೆಗೆ ಅಂತ ಹೇಳಿ ಅದ್ರದ್ದು ಆಕೆಯ ಬಗ್ಗೆ ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಅವರು ನಿಮ್ಗೆ ಇವತ್ತು ಆಕೆಯ ಬಗ್ಗೆ ಹೇಳ್ತಾರೆ. ನಮ್ಮ ಆನಂದ್ ಬಹಳ KRS ಪಕ್ಷದ ಹಲವಾರು ಜನರಿಗೆ ಬೇಲ್ ಕೊಡಿಸಿದ್ದಾರೆ. ಎಲ್ಲೆಲ್ಲಿ ಬೇರೆ ಆಗೋದಿಲ್ಲ ಅನ್ನೋ ಕಡೆ ಎಲ್ಲ ಬೇಲ್ ಕೊಡಿಸಿದ್ದಾರೆ. ಅವ್ರನ್ನು ಕಾನೂನು ಅರಿವು, ಸಮಾಜ ಏನಿರ್ಬೇಕು, ನಮಗೆ ರಾಜಕೀಯ ಅರಿವು, ಮಕ್ಕಳು ಕಾಂಗ್ರೆಸ್ ನಾನ್ ಕಾಂಗ್ರೆಸ್ ಇದೆಲ್ಲ ಅವರು ಹೇಳ್ತಾರೆ. ದಯವಿಟ್ಟು ಕೂತ್ಕೊಳ್ಳಿ. ನಮಗೆ ಇವತ್ತು ಮಧ್ಯಾಹ್ನಕ್ಕೆ ಪದ್ಮಮ್ಮ ಅವರು ಯಾವ ಕಡೆಯಿಂದನೂ ಊಟದ ವ್ಯವಸ್ಥೆ ಮಾಡಿದಾರಲ್ಲ, ಪದ್ಮಮ್ಮ ಮಾಡಿದ್ದಾರೆ. ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಏನೋ ಮನೆಯಲ್ಲಿ ಬೆಳಿಗ್ಗೆ ಕಂಡ ತುಂಡ ಮಾಡಿದ್ರೆ ಅದಕ್ಕೆ ಓಡೋಗೋಣ ಅಂತ ಹೋಗ್ಬೇಡಿ, ಅದು ಸಂಜೆಗೂ ಇರುತ್ತೆ, ನಾಳೆಗಂತೂ ಇನ್ನೂ ರುಚಿಯಾಗಿರುತ್ತೆ. ಇಲ್ಲಣ್ಣ ಪರವಾಗಿಲ್ಲ, ತಿನ್ಬೋದು. ಈಶ್ವರನ ಒಬ್ಬರು ಸೋಮವಾರ ತಿನ್ನಲ್ಲ, ನಾರಾಯಣ ಒಬ್ಬರು ಶನಿವಾರ ತಿನ್ನಲ್ಲ. ಇಲ್ಲಾಂದ್ರೆ ಅವರು ಸೋಮವಾರ ತಿಂತಾರೆ, ಇವರು ಶನಿವಾರ ತಿಂತಾರೆ. ಪರವಾಗಿಲ್ಲ. ನಾಳೆಗೆ ಅದು ಸ್ವಲ್ಪ ಚೆನ್ನಾಗಿ ಬೇಯಿಸಿಟ್ರೆ ನಾಳೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಹೋಗ್ಲಿ ಅಂದ್ಕೊಂಡು ಹೋಗ್ಬೇಡಿ. ತಾಳ್ಮೆ ತಾಳ್ಮೆ ತಾಳ್ಮೆ, ಅವಸರ ಬೇಡ. ಅವಸರ ಮಾಡದೆ ಅವ್ರು ಎಲ್ಲಿ ತನಕ ಆಗುತ್ತೆ. ಯಾಕಂದ್ರೆ ಬಹಳ ಲೇಟ್ ಆಗಿ ಕಾರ್ಯಕ್ರಮ ಆಯ್ತು. ನಾನು 20 ನಿಮಿಷ ಅನ್ಕೊಂಡಿದ್ದೆ, 45 ನಿಮಿಷ ಹೇಳಿದ್ರಲ್ಲ, ಬಹುಶಃ 45 ಆಗಿರ್ಬೇಕು. ಆಗ್ಬಿಟ್ಟಿದೆ, ಸ್ವಲ್ಪ ಸಮಯ ಆಗಿದೆ. ನಿಮ್ಮೆಲ್ಲ ಕ್ಷಮೆ ಕೇಳ್ತಾ ನಿಧಾನ ಆಗಿರೋದಕ್ಕೆ. ಊಟ ಇದೆ, ಟೀನು ಬೇಕಾದವ್ರು ಹೋಗಿ ಟೀ ತಗೊಳ್ಳಿ, ಸಭೆಗೆ ಡಿಸ್ಟರ್ಬ್ ಆಗದಿರೋ ತರ ತಗೊಳ್ಳಿ, ಇಲ್ಲಾಂದ್ರೆ ಆವಾಗ ಟೀನು ತಂದು ಕೊಡ್ತಾರೆ. ಪೂರ್ತಿ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಮಾಡುವ ಕೆಲಸ 4 ಜನಕ್ಕೆ ಪ್ರೇರಣೆ ಆಗ್ತದೆ. ನಮ್ಮ ತಾಲೂಕಲ್ಲಿ ಇನ್ನು ಸಾವಿರಾರು ಜನ ಅವರು ಕಾಂಗ್ರೆಸ್ ಪಕ್ಷದಲ್ಲಿರ್ಲಿ, ಬಿಜೆಪಿಲಿರ್ಲಿ, JDS ಅಲ್ಲಿ ಮುಂದಿನ ದಿನಗಳಲ್ಲಿ ನಾವಷ್ಟೇ ಅಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಕಾಂಗ್ರೆಸ್, ಬಿಜೆಪಿ, JDS ನ ಕಾರ್ಯಕರ್ತರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಮಾಡಬೇಕಾಗಿತ್ತು, ಅನ್ಯಾಯ ವಿರುದ್ಧ ಹೋರಾಡಬೇಕಾಗಿತ್ತು, ಜಾಗೃತಿ ಮೂಡಿಸಬೇಕಾಗಿತ್ತು. ಇಷ್ಟು ದಿವಸಗಳ ಕಾಲ ಅವರು ಅಲೌ ಮಾಡ್ತಾ ಇಲ್ಲ. ಯಾಕಂದ್ರೆ ಹಣ ಕೊಟ್ರೆ ವೋಟ್ ಹಾಕ್ತಾರೆ ಅಂದ್ಕೊಂಡು. ಇನ್ಮೇಲೆ ಹಣ ಕೊಟ್ಟರು ವೋಟ್ ಹಾಕೋದಿಲ್ಲ ಜನ, ಕೊಡೋದಿಕ್ಕೆ ಆಗೋದಿಲ್ಲ. ಊರಲ್ಲಿ ಬೀದಿ ಬೀದಿಲಿ CCTV ಇರುತ್ತೆ, ನಮ್ಮಂತವ್ರು ಹೋಗಿ ಲೈವ್ ಮಾಡ್ತೀವಿ. ಜೊತೆಗೆ ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ. ಆಗ ಯಾವನ್ ಬರ್ತಾನೋ ನೋಡೋಣ, ಹಣ ಹಂಚೋದಿಕ್ಕೆ, ಕುಕ್ಕರ್ ಕೊಡೋದಿಕ್ಕೆ, ಲಿಕ್ಕರ್ ಕೊಡೋದಿಕ್ಕೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಮುಂದಕ್ಕೆ ನಮ್ಗಿಂತ ಕಂಡ್ರೋಲ್ ಕಲಿಬಲ್ವ ಅವರು, ನಮ್ಗಿಂತ ಚಾಲೆಂಜ್ಗಳಲ್ಲ, ನಮ್ಗಿಂತ ಮುಂದೆ ಹೋಗಿ ತಾಲೂಕು ಆಫೀಸ್ ಮುಂದೆ ಅಧಿಕಾರಿ ಲಂಚ ತಗೊಂಡ್ರೆ ಖಬರ್ದಾರ್ ಅಂತಾರೆ. ನಾವು ಇಷ್ಟು ದಿವಸ ಮಾಡೋದು ನಾವು ನೋಡ್ಕೊಂಡಿರ್ಬೇಕಾದ್ರೆ ಗುಂಪಾಗ್ಬಿಟ್ಟಿದಾರಲ್ಲ ಅವರು. ಅದಕ್ಕೆ ಅವರು ಮಾಡ್ತಾರೆ. ಅವ್ರಿಗೂ ಬೇಕಾದಂತ ಜ್ಞಾನ ಕೊಡೋಣ. ಆದ್ರೆ ಅವ್ರಿಗಿಂತ ನೀವು ಒಂದು ಹೆಜ್ಜೆ ಮುಂದೆ ಇರ್ಬೇಕು. ಯಾಕಂದ್ರೆ ಅವರು ಅನಗತ್ಯವಾಗಿದ್ದವರು ಕದಿಮ ಕೆಲಸ ಮಾಡ್ತಾ ಇದ್ದವರು. ಹಾಗಾಗಿ ಅವರು ಅಪ್ರಾಮಾಣಿಕರು ಬಂದಿದ್ದಾರೆ, ಸೈನ್ಯ ಸೇರಿದ್ದಾರೆ ಇವಾಗ. ಆದ್ರೆ ಹಿಂದೆ ಮಾಡಿದ ಅಪ್ರಾಮಾಣಿಕತೆ ಇದೆಯಲ್ವಾ, ಸಂಪೂರ್ಣವಾಗಿ ಪರಿವರ್ತನೆ ಆಗ್ಬೇಕು. ಅದಕ್ಕಿಂತ ಹಾಗಾಗಿ ಅವ್ರಿಗಿಂತ ಮೊದಲು ಯಾರಿರ್ಬೇಕು, ಮುಂಚೂಣಿಲಿ ನಾವಿರ್ಬೇಕು. ಹಾಗಾಗಿ ಅದು ನಿರಂತರವಾಗಿ ಪರಿಶ್ರಮ, ಅಧ್ಯಯನ, ಜ್ಞಾನ ಸಂಪಾದನೆ, ಕ್ರಿಯಾಶೀಲತೆ. ಏನಣ್ಣ ಪದದ ಅರ್ಥ ಆಗ್ಬೇಕಪ್ಪ. ಸಕ್ರಿಯವಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು, ಗುಂಪಲ್ಲಿ ಇರ್ಬೇಕು, ಜ್ಞಾನ ಇರ್ಬೇಕು. ನಾವು ಮಾತಾಡೋದು ನೋಡಿ ಲಿಂಗ ಮೆಚ್ಚಿ ಬಹಳ ಚೆನ್ನಾಗಿರುತ್ತೆ. ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ನುಡಿದರೆ ಆನಂದಿರಬೇಕು, ನುಡಿದರೆ ಬಟಿಕದ ಸಲಾಕೆ ಅಂತಿರಬೇಕು. ಇನ್ನೇನೇನು ಇದೆಯಲ್ವಾ, ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಆ ತರದ ಗುಣ ಈಗಲೂ ನಾವೆಲ್ಲ ಕಲಿಯೋಣ, ನಾಯಕತ್ವ ಬೆಳೆಸ್ಕೊಳ್ಳೋಣ, ಸಮಾಜಕ್ಕೆ ಅಗತ್ಯವಾದಂತಹ ಒಂದು ನಾಯಕತ್ವ ಕೊಡೋಣ. ಮಕ್ಕಳಿಗೆ, ಚಿಕ್ಕವರಿಗೆ, ಅಗತ್ಯ ಇರುವಂತವರಿಗೆ ನಾವು ಮಾರ್ಗದರ್ಶನ ಮಾಡೋಣ. ಎಲ್ಲರೂ ಸೇರಿ ಬೆಳೆಯೋಣ. ಒಳ್ಳೆ ಸಮೃದ್ಧವಾದ ಕರ್ನಾಟಕವನ್ನ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ.
ಗೊತ್ತಾಗಿಲ್ಲ. ಏನೇ ಆಗಲಿ ಒಳ್ಳೆಯದನ್ನೇ ಆಗಿರ್ಲಿ ಅಲ್ಲಪ್ಪ, ಒಳ್ಳೆಯದನ್ನೇ ಮಾಡಿ ಏನೇ ಆಗ್ಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಾರೆ. ಇವತ್ತು ಮಾಡ್ಬಿಟ್ಟಿದ್ವಿ, ನಾಳೆ ಬೇಡವಾ? ನಮ್ಗೆ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರೆ ಮನೆಗೆ ಹೋಗಿ ಬಂದ್ಬಿಡೋದಾ? ಯಾರೋ ಎದುರಿಸಿದ್ರು ಕುಕ್ಕರ ತರ ಮನೆಗೆ ಹೋಗ್ಬಿಡೋದಾ? ಏನೇ ಆಗ್ಲಿ ಒಳ್ಳೆಯದನ್ನೇ ಮಾಡ್ಬೇಕು, ಮತ್ತೆ ಮಾಡುತ್ತಲೇ ಇರಬೇಕು. ಜೈ ಹಿಂದ್.